ತಿಮೋಥಿಯನಿಗೆ ಬರೆದ ಪತ್ರಿಕೆ, ಸೆಕೆಂಡ್ ತಿಮೋಥಿ ಚಾಪ್ಟರ್ 2, 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ಓದಲಿಕ್ಕೆ ಹೋಗ್ತೇವೆ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ? ನನ್ನೊಟ್ಟಿಗೆ 2 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೂ ಸಿಕ್ಕದವರು ಆಮೇಲೆ ಹೇಳ್ರಿ. ಓಷೈಯು ಅಬ್ಷಾಲೋಮನಿಗೆ, ಈ ಸಾರಿ ಅಹಿತೋಫೇಲನು ಹೇಳಿದ ಆಲೋಚನೆ ಒಳ್ಳೆಯದಲ್ಲ. ನಿನ್ನ ತಂದೆಯು ಅವನ ಜನರು ಶೂರರಾಗಿದ್ದಾರೆಂದು, ಈಗ ಅವರು ಮರಿಯನ್ನು ಕಳಕೊಂಡ ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆಂದು ನಿನಗೆ ಗೊತ್ತುಂಟಲ್ಲ. ಇದಲ್ಲದೆ ಅವನ ಯುದ್ಧ ನಿಪುಣನು, ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ. ಅವನೀಗ ಒಂದು ಗುಹೆಯಲ್ಲಾಗಲಿ ಬೇರೆ ಯಾವುದಾದರೂ ಒಂದು ಸ್ಥಳದಲ್ಲಾಗಲಿ ಅಡಗಿಕೊಂಡಿರುವನು. ಮೊದಲು ನಮ್ಮವರಲ್ಲೇ ಕೆಲವರು ಮಡಿದರೆ ಜನರು ಇದನ್ನು ಕೇಳಿ ಅಬ್ಷಾಲೋಮನ ಪಕ್ಷದವರಿಗೆ ಮಹಾಪಜಯವಾಯಿತೆಂದು ಸುದ್ದಿ ಹಬ್ಬಿಸುವರು. ಆಗ ಸಿಂಹ ಹೃದಯರಾದ ಶೂರರ ಎದೆಯು ಕರಗಿ ನೀರಾಗುವುದು. ನಿನ್ನ ತಂದೆಯು ರಣವೀರನೆಂದು ಅವನ ಸಂಗಡ ಇದ್ದವರು ಪರಾಕ್ರಮಶಾಲಿಗಳೆಂದು ಎಲ್ಲ ಇಸ್ರಾಯೇಲರು ಬಲ್ಲರಷ್ಟೇ. ಹಲ್ಲೆಲೂಯ. ಆಮೇಲೆ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ನಾನು ದೇವರ ಸೈನ್ಯದಲ್ಲಿ ಸೈನಿಕ ಅಂತ. ಐ ಆಮ್ ಎ ಸೋಲ್ಜರ್ ಇನ್ ದ ಆರ್ಮಿ ಆಫ್ ದ ಲಾರ್ಡ್. ಆಮೇಲೆ ಇವತ್ತಿನ ನನ್ನ ಸಂದೇಶದ ಪೀಠಿಕೆ, ಐ ಆಮ್ ಎ ಸೋಲ್ಜರ್ ಇನ್ ದ ಆರ್ಮಿ ಆಫ್ ದ ಲಾರ್ಡ್. ನಾನು ದೇವರ ಸೈನ್ಯದಲ್ಲಿ ಸೈನಿಕ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ 1ನೇ ವಚನದಿಂದ ನಾವು ಹೀಗೆ ಕಾಣ್ತೇವೆ. ಅಲ್ಲಿ ಒಂದು ಮಾತು, ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮಿಕ ಸಂತತಿಯಾದ ತಿಮೋಥಿಯನಿಗೆ, ಅಂದರೆ ತನ್ನ ಶಿಷ್ಯತ್ವದಲ್ಲಿ ಬೆಳೆದು ಬಂದಂಥ ತಿಮೋಥಿಯನಿಗೆ ತಾನು ಹೇಳ್ತಾನೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಗುಡ್ ಸೋಲ್ಜರ್ ಆಫ್ ಜೀಸಸ್ ಕ್ರೈಸ್ಟ್. ನೀನು ಒಂದು ಉತ್ತಮ ಒಳ್ಳೆ ಸೈನಿಕನಂತೆ. ಆಶ್ಚರ್ಯ ಬರ್ಬೋದು, ಕೆಟ್ಟ ಸೈನಿಕರು ಇದ್ದಾರ ಅಂತ. ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಇಲ್ಲಿರುವ ಪ್ರತಿಯೊಂದು ದೇವ ಜನರಿಗೂ ನಾನು ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ, ನಾವೆಲ್ಲರೂ ಯುದ್ಧದಲ್ಲಾಗಿದ್ದೇವೆ. ಆದರೆ ಕಾಣುವ ಮಂಡಳದ ಯುದ್ಧವಲ್ಲ, ಇದು ಕಾಣದೇ ಇರುವ ಮಂಡಳ. ಅದಕ್ಕೆ ಅಪೊಸ್ತಲನಾದ ಪೌಲನು ಎಫೆಸ ಸಭೆಗೆ ತನ್ನ ಪತ್ರಿಕೆಯನ್ನು ಬರೆಯುವಾಗ, ತಂದೆ ಆಗಿರಬೇಕು, ಮಕ್ಕಳೇ ಆಗಿರಬೇಕು, ಗಂಡ ಆಗಿರಬೇಕು, ಹೆಂಡತಿ ಆಗಿರಬೇಕು, ಫ್ಯಾಮಿಲಿ ಆಗಿರಬೇಕು, ಸಭೆ ಆಗಿರಬೇಕು, ಎಲ್ಲ ಕಾರ್ಯಗಳನ್ನು ಹೇಳಿದ ನಂತರ 6ನೇ ಅಧ್ಯಾಯಕ್ಕೆ ಬಂದಾಗ ಕಡೆ ಮಾತೇನೆಂದರೆ, ನೀವು ಕ್ರಿಸ್ತನಲ್ಲೂ ಆತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಂಡವರಾಗಿ ಶಕ್ತರಾಗಿರಿ. ಅದರ ಸಂಗಡ
ನಮಗೆ ಹೋರಾಟ ಇದೆ ಎಂಬುದನ್ನು ಎಚ್ಚರಿಸ್ತಾ ಇದ್ದಾನೆ. ವಿ ಹ್ಯಾವ್ ಎ ಬ್ಯಾಟಲ್. ನಮಗೆ ಹೋರಾಟ ಇದೆ. ಆದರೆ ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವವರಲ್ಲ. 4 ಮಂಡಳಗಳಲ್ಲಿ ಹೋರಾಟ ಮಾಡುತ್ತೇವೆ. ರಾಜತ್ವಗಳಿಗೆ ವಿರುದ್ಧವಾಗಿ, ಅಧಿಕಾರಗಳಿಗೆ ವಿರುದ್ಧವಾಗಿ, ಅಂಧಕಾರ ಶಕ್ತಿಗಳಿಗೆ ವಿರುದ್ಧವಾಗಿ, ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ 4 ಮಂಡಳಗಳಲ್ಲಿ ಒಂದು ವಿಶ್ವಾಸಿಗೆ ಯುದ್ಧ ಇರುವಂಥದ್ದಾಗಿದೆ. Every person must to know that you are in a war. You have to know this. ಪ್ರತಿಯೊಂದು ವ್ಯಕ್ತಿಗಳು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಮಾನುಷಿಕ ಬುದ್ಧಿಯಿಂದಲೂ ಎಲ್ಲವೂ ಸ್ವಾಭಾವಿಕ ಎಂದು ಅಂಗೀಕರಿಸಕ್ಕೆ ಹೋಗಬೇಡ್ರಿ. ಪ್ರತಿಯೊಂದು ಯುದ್ಧದಲ್ಲೂ ಅದರ ಹಿಂದೆಗಡೆ ಕೆಲವೊಂದು ಶಕ್ತಿಗಳು ಇರುತ್ತದೆ. ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಗೋಲಿಯಾತನು ಬಂದರೆ ವಿ ಥಿಂಕ್, ನಾವು ಯೋಚನೆ ಮಾಡ್ತೇವೆ, ಓ ಅದು ಬಿಡ್ರಿ, ಆ ಗೋಲಿಯಾತನನ್ನು ಬಿಟ್ಟಿದ್ದು ಫಿಲಿಷ್ಟಿಯರು ಶತ್ರು ಅಲ್ಲ. ಅದರ ಹಿಂದುಗಡೆ ಒಂದು ದಾಗೋನ್ ಶಕ್ತಿ ಇದೆ. ಯೇಸುವಿಗೆ ವಿರುದ್ಧವಾಗಿ, ದೇವ ಸೇವಕರಿಗೆ ವಿರುದ್ಧವಾಗಿ ಯೋರೋದಾನ್ ತಲೆ ಎತ್ತುವಾಗ ಅದರ ಹಿಂದುಗಡೆ ಒಂದು ಶಕ್ತಿ ಇದೆ. ಈ ದಿವಸಗಳಲ್ಲಿ ಪ್ರತಿಯೊಂದು ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯುದ್ಧ ಅಂದಿದ ತಕ್ಷಣ ಸ್ತೋತ್ರ ಕಡಿಮೆ ಆಗಂಗೆ ಅವಶ್ಯಕತೆ ಇಲ್ಲ. ಏನಪ್ಪ, ಈಗ ತಾನು ಒಂದು ಯುದ್ಧ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ, ಸಮಾಧಾನಕ್ಕೋಸ್ಕರ ಆಲಯಕ್ಕೆ ಬಂದೆ, ಆದರೆ ಇಲ್ಲೂ ಪಾಸ್ಟ್ರು ಯುದ್ಧ ಅಂತ ಇದ್ದಾರೆ, ಇಲ್ಲೂ ಯುದ್ಧ ಇದೆಯಾ ಅಂತ. ಹೌದ್ರಿ, ನಿಮಗೆ ಗೊತ್ತೋ ಗೊತ್ತಿಲ್ವೋ, ನಮ್ಮೆಲ್ಲರ ಜೀವನದಲ್ಲಿ ಒಂದು ಆತ್ಮಿಕವಾದ ಯುದ್ಧ ಇರುವಂಥದ್ದಾಗಿದೆ. ಅದಕ್ಕೆ ನಿನ್ನ ನನ್ನ ಕುಟುಂಬವನ್ನು ದೇವರು ಅದರಲ್ಲಿ ಅಲ್ಲಲ್ಲಿ ಹೆಸರನ್ನು ನೋಂದಾಯಿಸಿ ನೀನು ನಾನು ಅವನ ಸೈನ್ಯದಲ್ಲಿ ಸೈನಿಕರಾಗಿ ದೇವರು ಆರಿಸ್ಕೊಂಡಿರೋದಕ್ಕಾಗಿ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ನಮ್ಮ ನಾಯಕನು ಯುದ್ಧ ವೀರನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಶೂರನಾಗಿದ್ದಾನೆ. ಅವನು ಪರಾಕ್ರಮಶಾಲಿಯಾಗಿರುವಂತನಾಗಿದ್ದಾನೆ. ಅವನ ಸೈನ್ಯದಲ್ಲಿ ನಾವು ಸೈನಿಕರಾಗಿರೋದೇವೆ. ಯು ಆರ್ ಎ ಸೋಲ್ಜರ್ ಆಫ್ ದ ಕ್ರಾಸ್. ನೀನು ಶಿಲುಬೆಯ ಸೈನಿಕನಾಗಿದ್ದೀಯ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೀನು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ಒಬ್ಬನು ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ ತನ್ನನ್ನೇ ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ. ನಾವು ಸೈನಿಕರು ಯಾವುದಕ್ಕೆ? ಈ ಶಿಲುಬೆಯ ಮಾರ್ಗಕ್ಕೆ. ವಿ ಆರ್ ದ ಸೋಲ್ಜರ್ಸ್ ಆಫ್ ದ ಕ್ರಾಸ್. ಶಿಲುಬೆಯ ಸೈನಿಕರಾಗಿದ್ದೇವೆ. ಯು ಆರ್ ದ ಸೋಲ್ಜರ್ ಆಫ್ ಟ್ರೂತ್. ನೀನು ಸತ್ಯಕ್ಕೆ ಸೈನಿಕನಾಗಿದ್ದೀಯ. ಯೇಸು ಸ್ವಾಮಿ ಹೇಳಿದನು, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಸತ್ಯವನ್ನು ಬೋಧಿಸುವುದರಲ್ಲೂ ಸತ್ಯವನ್ನು ತಿಳಿಸುವುದರಲ್ಲೂ ನಾವು ಉತ್ತಮ ಸೈನಿಕರಾಗಿರಬೇಕು. ಯು ಆರ್ ಎ ಸೋಲ್ಜರ್ ಆಫ್ ದ ಸ್ಕ್ರಿಪ್ಚರ್ಸ್. ನಾನು ದೇವರ ವಾಕ್ಯಗಳಿಗೆ ಸೈನಿಕನಾಗಿದ್ದೇನೆ. ಅಂದರೆ ವಾಟ್ ಯು ಮೀನ್? ಅದರ ಅರ್ಥ ಏನು? ಎಡಕ್ಕಾಗಲಿ ಬಲಕ್ಕಾಗಲಿ ಅದು ತಪ್ಪಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಕರ್ತವ್ಯ ಅದನ್ನು ಪ್ರಮಾಣಪೂರ್ವಕವಾಗಿ ಪಾಲಿಸಬೇಕು, ಸ್ವಸ್ಥ ಬೋಧನೆಗೆ ಕಿವಿಗೊಡಬೇಕು ಎಂಬುದು. ನಂಬರ್ 4, ಯು ಆರ್ ಎ ಸೋಲ್ಜರ್ ಆಫ್ ಡಿಫೆಂಡ್ ದ ಫೇತ್. ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ಸೈನಿಕನಾಗಿರಬೇಕು. ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ಸೈನಿಕರು. ನಂಬಿಕೆಗೆ ಅನೇಕ ವಿಧವಾದಂಥ ಪರಿಶೋಧನೆಗಳು ಬರುತ್ತವೆ. ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಯಾರೆಲ್ಲ ಮನಸ್ಸು ಮಾಡ್ತಾರೋ ಅವರೆಲ್ಲರಿಗೂ ಪರಿಶೋಧನೆಗಳು ಕಟ್ಟಿಟ್ಟ ಬುತ್ತಿ. ಆದರೆ ಅವುಗಳ ಮಧ್ಯದಲ್ಲಿ ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕುವೆನು. ವಿ ಆರ್ ಡಿಪೆಂಡಿಂಗ್. ನಾವು ನಂಬಿಕೆ
ನಂಬಿಕೆಯಲ್ಲಿ ಡಿಪೆಂಡ್ ಆಗಿದ್ದೀವಿ. ಎಸ್, ಎಲ್ಲ ಲೋಕ ಎಲ್ಲ ನಮಗೆ ವಿರುದ್ಧವಾಗಿ ರಿಪೋರ್ಟ್ ಕೊಡಬಹುದು, ಮಾತಾಡಬಹುದು, ಆಗಲ್ಲ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ವಿ ಹ್ಯಾವ್ ಎ ಫೇತ್. ನಂಬಿಕೆಯೋ ಕಣ್ಣಿಗೆ ಕಾಣದೇ ಇರುವ ಕಾರ್ಯಗಳ ಕುರಿತಾಗಿ, ನಿರೀಕ್ಷಿಸುವಂತ ವಿಷಯಗಳ ಕುರಿತಾಗಿ ಭರವಸೆದಿಂದ ಇರೋದು, ಅದು ನಂಬಿಕೆ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸಕ್ಕಾಗಲ್ಲ. ನಂಬುವವನು ದೇವರ ಬಳಿಗೆ ಬರುವಾಗ ದೇವರಿದ್ದಾನೆ ಎಂದು ನಂಬಿ ಬರಬೇಕು. ದಟ್ಸ್ ಅ ಫೇತ್. ನಾವು ದೇವರ ನಂಬಿಕೆಯಲ್ಲಿ ಜೀವಿಸುವ ಸೈನಿಕರು. ಯು ಆರ್ ದ ಸೋಲ್ಜರ್ ಟು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ. ನಿನ್ನ ಕುಟುಂಬ ಜೀವನವನ್ನ, ನಿನ್ನ ಫ್ಯಾಮಿಲಿಯನ್ನು ಕಾಪಾಡುವ ಉತ್ತಮ ಸೈನಿಕ ನೀನು. ಅದು ಹೇಳಿದಾಗ ನೀವು ಕೆಲವರು ಸ್ತೋತ್ರ ಹೇಳಲಿಲ್ಲ. ನಿನ್ನ ಕುಟುಂಬದಲ್ಲಿ ಹಾಗೂ ಹೋಗುವ ಪ್ರತಿಯೊಂದು ಹೋರಾಟಗಳ ಮಧ್ಯದಲ್ಲೂ ನೀನು ಹೇಳಬೇಕು, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಒಂದು ದುಷ್ಟನು ನನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನನ್ನನ್ನು ಮುಟ್ಟಕ್ಕಾಗಲ್ಲ, ನನ್ನ ಮಕ್ಕಳನ್ನು ಮುಟ್ಟಕ್ಕಾಗಲ್ಲ. ನೀನು ಉತ್ತಮ ಸೈನಿಕನಾಗಿ ಹೋರಾಡಬೇಕು. Number 6, you are the soldier to protect your church. ನಿನ್ನ ಸಭೆಯ ಕಾಯುವುದಕ್ಕೆ ನೀನೊಬ್ಬ ಸೈನಿಕನಾಗಿರಬೇಕು. Come on, somebody shout hallelujah, hallelujah. ಸಭೆಯ ಆಶೀರ್ವಾದ ನಿನ್ನ ಆಶೀರ್ವಾದ, ಸಭೆಯ ಸಮಾಧಾನ ನಿನ್ನ ಸಮಾಧಾನ, ಸಭೆಯ ಜಯ ನಿನ್ನ ಜಯ. ನೀನೊಂದು ಉತ್ತಮ ಸೈನಿಕನಾಗಿ ಸೇವೆ ಮಾಡಬೇಕು. hallelujah. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲಗಳು ಅದನ್ನು ಸೋಲಿಸಕ್ಕಾಗೋದಿಲ್ಲ. ಕಾರಣ ಉತ್ತಮ ಸೈನಿಕರು ನಿರಂತರವಾಗಿ ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ, ಕಣ್ಣನೀರಲ್ಲಿ, ಅವರಿಗೆ ಕಾಣದೇ ಇರುವ ಮಂಡಳದಲ್ಲಿ ಶತ್ರುವಾದಂಥ ಸೈತಾನ ತರುವ ಕುತಂತ್ರಗಳನ್ನು ಮೆಟ್ಟಿ ನಿಲ್ಲುವ ಅಭಿಷೇಕದಿಂದ ಪ್ರಾರ್ಥಿಸುವವರಾಗಿರೋದ್ರಿಂದ ಉತ್ತಮ ಸೈನಿಕರಾಗಿದ್ದೇವೆ ನಾವು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾನು ದೇವರ ಸೈನ್ಯದಲ್ಲಿ ಸೈನಿಕನಾಗಿದ್ದೇನೆ. ಆಮೇಲೆ ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮಿಕ ಸಂತತಿಯಾದ ತಿಮೋತಿಯನ ಬಳಿ ಹೇಳ್ತಾ ಇದ್ದಾನೆ, ಫೈಟ್ ದ ಗುಡ್ ಫೈಟ್ ಆಫ್ ಫೇತ್. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು, ಶ್ರೇಷ್ಠ ಹೋರಾಟವನ್ನು ಮಾಡು. ಫೈಟ್ ದ ಗುಡ್ ಫೈಟ್ ಆಫ್ ಫೇತ್. ನೀನು ಯುದ್ಧ ಮಾಡುವಾಗ, ಹೋರಾಟ ಮಾಡುವಾಗಲೂ ಬೇಕಾಬಿಟ್ಟಿ ಮಾಡೋದಲ್ಲ. See, there is a lot of battles in front of you. ನಿನ್ನ ಮುಂದೆ ಅನೇಕ ಯುದ್ಧಗಳು ಬರುತ್ತೆ. You must be choose. ಎಲ್ಲದಕ್ಕೂ ಆಯ್ಕೆಗೆ ಹೋಗಬೇಡ, ಎಲ್ಲದಕ್ಕೂ ಮೂಗು ತೂರ್ಸಕ್ಕೆ ಹೋಗಬೇಡ, ಬೀಸೋ ಗಾಳಿಗೆಲ್ಲ ಬೇಲಿ ಕಟ್ಟಕ್ಕೆ ಹೋಗಬೇಡ. ಯು ಮಸ್ಟ್ ಚೂಸ್ ದ ಗುಡ್ ಬ್ಯಾಟಲ್. ಇಫ್ ಯು ಆರ್ ಗೋಯಿಂಗ್ ಟು ಬಿ ಇನ್ ಎ ಫೈಟ್, ಮೇಕ್ ಶೂರ್ ಇಟ್ಸ್ ಎ ಗುಡ್ ಒನ್. ಒಳ್ಳೆ ಹೋರಾಟ ಮಾಡಬೇಕು, ಶ್ರೇಷ್ಠ ಹೋರಾಟವಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಮಗನಾದ ತಿಮೋತಿಯನೇ, ನಿನ್ನ ಆಯ್ಕೆ ಸಣ್ಣ ಪುಟ್ಟ ಎಲ್ಲದಕ್ಕೂ ಹೋಗಿ ತಲೆ ಹಾಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀನೊಂದು ಉತ್ತಮ ಸೈನಿಕನಾದರೆ ಕೆಲವೊಮ್ಮೆ ಕೆಲವರಿಗೆ ಎಷ್ಟು ಹೇಳಿದ್ರು ತಲೆಗೆ ಹತ್ತಲ್ಲ, ಬುದ್ಧಿ ಇರಲ್ಲ, ಸ್ವಂತ ಬುದ್ಧಿನೂ ಇರಲ್ಲ, ಹೇಳಿದ್ರೆ ಕೇಳೋದೂ ಇಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್ ದೇರ್. ಈ ಮೂರ್ಖನನ್ನ ಹೊರಳಲ್ಲಿ ಹಾಕಿ ಒಣಕೆ ತಗೊಂಡು ಕುಟ್ಟಿದ್ರು ಅವನ ಮೂರ್ಖತನ ಹೋಗಲ್ಲ ಎಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದಿದ್ರು. ನಾವೇನು ಮಾಡ್ತೀವಿ, ಈ ಮೂರ್ಖನನ್ನು ರೆಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕುಟ್ಟಿ ನೀನು ಚಟ್ನಿ ಮಾಡಿದ್ರು ಅವನಿಗೆ ಬುದ್ಧಿ ಬರಲ್ಲ.
ಸೈತಾನ್ ಕುಟ್ಟಿ ಕುಟ್ಟಿ ಚೈತ್ನಿ ಮಾಡ್ತಾ ಇದ್ರು. ಅವನು ಹೇಳ್ತಾನೆ ನಾನು ಪರ್ಫೆಕ್ಟ್, ಉಳಿದವರೆಲ್ಲ ರಾಂಗ್ ಅಂತ. ಅಂಥವ್ರನ್ನ ಉದ್ಧಾರ ಮಾಡೋಕ್ಕಾಗಲ್ಲ, ಅಂಥವ್ರನ್ನ ಒಳ್ಳೆ ಮಾರ್ಗದಲ್ಲಿ ತರಕ್ಕಾಗಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಕೆಲವರು ಇಮೋಷನಲ್ ಆಗ್ತೀರ, ಕೆಲವರು ಉದ್ವೇಗಕ್ಕೆ ಒಳಗಾಗ್ತೀರ. ಇಲ್ಲಿ ಉದ್ವೇಗ ಅಲ್ಲ ಬೇಕಾಗಿರೋದು. ಯು ಹ್ಯಾವ್ ಟು ಚೂಸ್ ಯುವರ್ ಬ್ಯಾಟಲ್. ಎಲ್ಲ ಬ್ಯಾಟಲು ನಿನಗುಳ್ಳದಲ್ಲ, ಎಲ್ಲ ಹೋರಾಟ ನಿನಗುಳ್ಳದಲ್ಲ. ನೀನು ಆಯ್ಕೆ ಮಾಡಬೇಕಾದ ಶ್ರೇಷ್ಠ ಹೋರಾಟವನ್ನ. ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರೆ ಹಲ್ಲೆಲೂಯ. ನಾನು ದೇವರ ಸೈನ್ಯದಲ್ಲಿ ಉತ್ತಮ ಸೈನಿಕನಾಗಬೇಕು. ಆಮೇಲೆ ಅದಾಗಿರಲಿ ನಮ್ಮ ಚಿಂತೆ. ಅವಳು ಪರ್ಚಿದ್ಲು, ಇವನು ಕಿರ್ಚಿದ, ಇವನು ಹೊಡೆದ, ಅವನು ನನಗೆ ಟೂ ಬಿಟ್ಟ, ನನ್ನ ಹತ್ರ ಮಾತಾಡಲಿಲ್ಲ, ಅವನು ನನಗೆ ಸೇ ಬಿಟ್ಟ. ಹೇ ಕಮ್ ಆನ್, ಯು ಆರ್ ನಾಟ್ ಎ ಚೈಲ್ಡ್. ನೀನು ಇನ್ನೂ ಚಿಕ್ಕ ಮಗು ಅಲ್ಲ. ನಿನ್ನ ಪ್ರಾಯ ನೋಡಿದ್ರೆ ಉಪದೇಶಿ ಆಗಬೇಕಾಗಿತ್ತು. ಆದರೂ ಈಗಲೂ ಕೆಲ ವಿಶ್ವಾಸಿಗಳು ಫೀಡಿಂಗ್ ಬಾಟ್ಲು ಆತ್ಮಿಕವಾಗಿ ಬೆಳೆದು ಬಾ. ನಿನ್ನ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. There is a spirit against you. There is a spirit against your family. ನಿನ್ನ ಕುಟುಂಬಕ್ಕೆ ವಿರುದ್ಧವಾದಂಥ ಶತ್ರು ಇದ್ದಾನೆ. ನಿನ್ನ ಭವಿಷ್ಯಕ್ಕೆ ವಿರುದ್ಧವಾದ ಶತ್ರು ಇದ್ದಾನೆ. ನಿನ್ನ ವಾಗ್ದಾನಕ್ಕೆ ವಿರುದ್ಧವಾದ ಶತ್ರು ಇದ್ದಾನೆ. ಅವನ್ನ ಬಿಟ್ಬಿಟ್ಟು ನೀವು ಕಚ್ಚಾಡ್ತಾ ಇದ್ರೆ ಅಪ್ಪ ಮಗ, ಅಮ್ಮ ಮಗಳು, ಅತ್ತೆ ಸೊಸೆ, ಸೊಸೆ ಅತ್ತೆ, ಸೋತ್ರ. ಆಮೇಲೆ ವಿಶ್ವಾಸಿಗಳು ತಮ್ಮಲ್ಲಿ, ಹಿರಿಯರು ತಮ್ಮಲ್ಲಿ, ಪಾಸ್ಟ್ರುಗಳು ತಮ್ಮಲ್ಲಿ, ಸಭೆಗಳು ತಮ್ಮಲ್ಲಿ. ಹಲೋ ಕಮಾನ್, ಇದಲ್ಲ ನಮ್ಮ ಹೋರಾಟ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಹಲ್ಲೆಲೂಯ, ನೀನು ಆಯ್ಕೆ ಮಾಡುವಾಗ ನಂಬಿಕೆಯ ಒಳ್ಳೆಯ ಯುದ್ಧವನ್ನು ಆಯ್ಕೆ ಮಾಡು. ಶ್ರದ್ಧೆ ಕೊಡ್ರಿ. It is very important. Sometimes we think everything is granted. ಎಲ್ಲ ನಡೆಯುತ್ತೆ, ಹೆಂಗೋ ನಡೆಯುತ್ತೆ. ಹೆಂಗೋ ನಡೆಯಲ್ಲ ರೀ, ಹೆಂಗೋ ನಡೆಯಲ್ಲ. ತಿಮೋತಿ ಇವನ ಚರಿತ್ರೆಯನ್ನು ನೀವು ಸ್ವಲ್ಪ ಅವಲೋಕನ ಮಾಡಿದ್ರೆ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಬರ್ತಾ ಇದ್ದೀವಿ. 16ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸ್ರಿ. 1ನೇ ವಚನದಿಂದ Timothy started his journey in chapter 16 of the book of Acts, chapter 16, verse 1 to 5, 1ರಿಂದ 5ನೇ ವಾಕ್ಯದವರೆಗೂ. ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯಹೂದ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿ ಹೇಳ್ತಾ ಇದ್ದರು. ಇವತ್ತು ಅನೇಕರಿಗೆ ಇಲ್ಲದೆ ಇರೋದು ಇದೆ. ಅಮ್ಮ ಯಹೂದ್ಯಳು, ಅಪ್ಪ ಗ್ರೀಕ್ನವನು. ಆದರೆ ಒಳ್ಳೆ ಸಾಕ್ಷಿ ಇದೆ ಇವನಿಗೆ. ಅವನು ತನ್ನ ಸಂಗಡ ಬರಬೇಕೆಂದು ಪೌಲನ ಅಪೇಕ್ಷಿಸಿ ಆಯಾ ಸ್ಥಳಗಳಿದ್ದ ಯಹೂದ್ಯರ ನಿಮಿತ್ತವಾಗಿ ಅವನಿಗೆ ಸುನ್ನತಿ ಮಾಡಿಸಿದ್ದನು. ಆ ಕಾಲದಲ್ಲಿ ಯಹೂದ್ಯನಾದರೆ 8ನೇ ದಿನದಲ್ಲಿ ಸುನ್ನತಿ ಮಾಡಿಸ್ಕೊಳ್ಬೇಕೆಂಬ ಪ್ರಮಾಣ ಇತ್ತು. ಅಪ್ಪ ಗ್ರೀಕ್, ಅಮ್ಮ ಯಹೂದ್ಯಳು. ಯಾರಿಗೂ ಬೇಡ, ತೊಂದರೆ ಯಾಕೆ ಬೇಕು? ಪೇತ್ರನ ಭಾಷೆಯಲ್ಲಿ ಹೇಳಿದ್ರೆ ಸುನ್ನತಿ ಮಾಡಿಸ್ಕೊಂಡ್ರು ಮಾಡಿಸ್ಕೊಳ್ಳಿಲ್ಲ ಆದರೂ ಯಾವ ತೊಂದರೆ ಇಲ್ಲ. ಮಾಡಿಸ್ಕೊಳ್ಬೇಕನ್ನೋದು ಇಲ್ಲ, ಮಾಡಿಸ್ಕೊಂಡ್ರೆ ತೊಂದರೆನೂ ಇಲ್ಲ. ಆಮೇಲೆ ಸುನ್ನತಿ ಮಾಡಿಸಿದನು. ಯಾಕಂದರೆ ಅವನ ತಂದೆ ಗ್ರೀಕನೆಂದು ಎಲ್ಲರಿಗೂ ಗೊತ್ತಿತ್ತು. ಬಳಿಕ ಅವರು ಊರುಗಳಲ್ಲಿ ಸಂಚಾರ ಮಾಡುತ್ತಿರುವಾಗ ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಸಭೆಯ ಹಿರಿಯರು ನಿರ್ಣಯಿಸಿದ ವಿಧಿಗಳನ್ನು ಅವರಿಗೆ ಒಪ್ಪಿಸಿ ಇವುಗಳನ್ನು ನೀವು ಅನುಸರಿಸಿ ನಡೆಯಬೇಕೆಂದು ಬೋಧಿಸಿದರು. ಸಭೆಗಳು
ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಇವತ್ತು ಯೇಸುವಿನ ನಾಮದಲ್ಲಿ ಸಭೆ ಸಂಖ್ಯೆಯಲ್ಲಿ ದಿನ ದಿನ ಹೆಚ್ಚುತ್ತಾ ಬರಬೇಕು. ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು, ಸಭೆಯ ಹಿರಿಯರು ನಿರ್ಣಯಿಸಿದ ವಿಧಿಗಳನ್ನು ಅವರಿಗೆ ಒಪ್ಪಿಸಿ. ದಟ್ ಮೀನ್ಸ್ ದ ಚರ್ಚ್, ಸಭೆಗೆ ಕೆಲವೊಂದು ಚೌಕಟ್ಟುಗಳಿದೆ, ಸಭೆಗೆ ಕೆಲವೊಂದು ವಿಧಿಗಳಿದೆ, ಸಭೆಗೆ ಕೆಲವೊಂದು, ನಾವು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ವಿ ಹ್ಯಾವ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ಸ್ ಅಂಡ್ ಬೈಲಾಸ್. ಆಮೇಲೆ ವಾಟ್ ವಿ ಬಿಲೀವ್, ನಾವೇನು ನಂಬ್ತೀವಿ ಎಲ್ಲ ನಮ್ಮ ವಿಷನ್ಸ್ ಇದೆ, ಮಿಷನ್ಸ್ ಇದೆ. ಇದು ಸಭೆಯ ಚೌಕಟ್ಟು. ಒಂದು ಸಂಸ್ಥೆಯನ್ನು ಉಂಟು ಮಾಡೋದಕ್ಕೆ ಮುಂಚೆ ದೇರ್ ವಿಲ್ ಬಿ ಸುಮಾರು ಕೆಲಸಗಳು ನಾವು ಮಾಡಬೇಕಾಗುತ್ತೆ. ಸಭೆಯ ಹಿರಿಯರು, ಅಪೊಸ್ತಲರು, ಸಭೆಯ ಹಿರಿಯರುಗಳು ನಿರ್ಣಯಿಸಿದ ವಿಧಿಗಳನ್ನು ಅವರಿಗೆ ಒಪ್ಪಿಸಿ ಇವುಗಳನ್ನು ನೀವು ಅನುಸರಿಸಿ ನಡಿಬೇಕೆಂದು ಬೋಧಿಸಿದ್ರು. ಇವರ ಡ್ಯೂಟಿ ಏನು ಗೊತ್ತಾ? ಬೋಧಿಸೋದು. ಇವರೆಲ್ಲ ಅಪೊಸ್ತಲರು ಎಲ್ಲಿದ್ದಾರೆ? ಯೆರೂಸಲೇಮಿನಲ್ಲಿದ್ದಾರೆ. ನೀವು ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲ ಕೃತಿಗಳು 8ನೇ ಅಧ್ಯಾಯಕ್ಕೆ ಬಂದಾಗ 8ನೇ ಅಧ್ಯಾಯದಲ್ಲಿ ಸಭೆಗೆ ಬಹಳ ಉಪದ್ರವ ಬಂತು, ಉಪದ್ರವ ಬಂತು. ಆ ಸಮಯದಲ್ಲಿ ಎಲ್ಲರೂ ಚದರಿ ಹೋಗ್ತಾರೆ, ಅಪೊಸ್ತಲರು ಮಾತ್ರ ಯೆರೂಸಲೇಮಿನಲ್ಲಿದ್ದಾರೆ. ಚದರಿ ಹೋದವರೆಲ್ಲರೂ ಎಲ್ಲ ಕಡೆಗಳಲ್ಲೂ ಹೋಗಿ ಯೇಸುವಿನ ಕುರಿತಾದ ಸಾಕ್ಷಿಗಳನ್ನು ಹೇಳಬೇಕಾದ್ರೆ ಇವರುಗಳು ಕೊಟ್ಟ ವಿಧಿಗಳ ನಿರ್ಣಯಗಳನ್ನು ಅವರು ಬೋಧಿಸ್ತಾ ಇದ್ದರು. ಇದರ ಒಳಗಡೆ ಇರುವ ದೇವ ಮಕ್ಕಳು ಒಂದು ಗುಟ್ಟನ್ನು ಹೇಳ್ತಾನೆ, ಇಲ್ಲಿ ಪ್ರಸಂಗ ಕೇಳಿ 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 ಪ್ರಸಂಗಕ್ಕೆ ಮಾರ್ಕ್ ಹಾಕಿ ಶಬಾಷ್ ಪಾಸ್ಟ್ರೆ, ಬ್ಯೂಟಿಫುಲ್ ಮೆಸೇಜ್ ಪಾಸ್ಟ್ರೆ ಅಂತ ಹೇಳಿ ಹೋಗೋದಲ್ಲ. ನೀನು ಕಲ್ತಿದ್ದು ನೀನು ಹೋಗುವ ಹಳ್ಳಿಯಲ್ಲಾಗ್ಬೋದು, ಜಿಲ್ಲೆಯಲ್ಲಾಗ್ಬೋದು, ತಾಲೂಕಲ್ಲಾಗ್ಬೋದು, ಪಟ್ಟಣದಲ್ಲಾಗ್ಬೋದು, ಕಾಲೇಜುಗಳಲ್ಲಾಗ್ಬೋದು, ಆಫೀಸ್ಗಳಲ್ಲಾಗಬಹುದು, ಇವುಗಳನ್ನು ಬೋಧಿಸ್ರೆ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಒಳ್ಳೆ ಸೈನಿಕನಾಗಬೇಕಾದ ಗುಣಗಳು ಇದೆಲ್ಲ ಅಂತ. ಎಲ್ಲ ಮೆಸೇಜು ಕೇಳಿ 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 ತಲೆ ದಪ್ಪ ಆಗ್ತಿದೆ ವಿನಃ ಕೈ ಕಾಲೆಲ್ಲ ಸಣ್ಣಕ್ಕೆ ಇದೆ. ಏರಿಯಾ ಮೀಟಿಂಗ್ ಹೋಗಲ್ಲ, ಬೈಬಲ್ ಸ್ಟಡಿಗೆ ಬರಲ್ಲ, ಉಪವಾಸ ಕೂಟ ಅವರಿಗೆ ಅನ್ವಯಿಸಿದ್ದಲ್ಲ, ಭಾನುವಾರ ಒಂದಿನ ತುಂಬಿದ್ದು ಅಯ್ಯೋ ಬ್ಯೂಟಿಫುಲ್, ಬೇಕಾದರೆ ಹೇಳಿ ಪಾಸ್ಟ್ರೆ, ಇನ್ನೂ ಹೇಳಿ ಪಾಸ್ಟ್ರೆ, ಗ್ಲೋರಿ ಅಲ್ಲೆಲೂಯಾ ಅಂತ ಹೇಳಿ ಸ್ವೀಕರಿಸಿ ಒಬ್ಬರಿಗೂ ಬೋಧಿಸದೆ, ಒಬ್ಬರಿಗೂ ಸುವಾರ್ಥ ಹೇಳದೆ, ಒಂದು ವ್ಯಕ್ತಿಯನ್ನು ಸಭೆಗೆ ಕರ್ಕೊಂಬರದೆ, ನೀವು ಸ್ತೋತ್ರ ಹೇಳದೆ ಇರುವಾಗ ನನಗೊಂದು ಸಂಶಯ. ನನ್ನ ಬಗ್ಗೆನೇ ಪಾಸ್ಟ್ರ್ ಮಾತಾಡ್ತಾ ಇದ್ದಾರೆ. ಹೌದು ಸಿಸ್ಟರ್, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಹೌದು ಬ್ರದರ್, ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಗಮನ ಇಟ್ಟು ಕೇಳು. ವಾಕ್ಯ ಕೇಳ್ತಾ ಇದೆಯಾ? ಆಲಯಕ್ಕೆ ಬರ್ತಾ ಇದೆಯಾ? ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದೆಯಾ? ಒಳ್ಳೆ ಯುದ್ಧ ಮಾಡ್ತಾ ಇದೆಯಾ? ನೀನು ದೇವರ ರಾಜ್ಯಕ್ಕೆ ಒಳ್ಳೆಯ ಸೈನಿಕನಾಗಿದೆಯಾ? ಸೈನ್ಯಕ್ಕೆ ಸೇರಿದವನು ಸೈನ್ಯಕ್ಕೆ ಸೇರಿಸಿದವನನ್ನ ಮೆಚ್ಚಿಸುವವನಾಗಿರಬೇಕು. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಸೈನ್ಯಕ್ಕೆ ಸೇರಿಸಿದವನು, ಅಲ್ಲೆಲ್ಲ ಸೇರಿದವನು ಸೈನ್ಯಕ್ಕೆ ಸೇರಿಸಿದವನನ್ನು ಮೆಚ್ಚಿಸುವವನಾಗಿರಬೇಕು. ಯಾವ ರೀತಿ ಮೆಚ್ಚಿಸಬೇಕು? ನಿನ್ನ ಸಾಕ್ಷಿಯಿಂದ ಮೆಚ್ಚಿಸಬೇಕು, ವಾಕ್ಯ ಉಪದೇಶಗಳಿಂದ ಮೆಚ್ಚಿಸಬೇಕು, ಅನೇಕರನ್ನ ಪಾಪಿಗಳನ್ನು ಮಾನಸಾಂತರದ ಕಡೆಗೆ ನಡೆಸು. ವಿರೋಧಗಳು ಇರುತ್ತೆ, ಹೋರಾಟ ಇರುತ್ತೆ, ನಿಂದೆ ಇರುತ್ತೆ, ಪ್ರಾರಬ್ಧ ಇರುತ್ತೆ, ನಿನಗೆ ಕಷ್ಟ ಇರುತ್ತೆ, ಮನೆಯಲ್ಲಿ ಇಕ್ಕಟ್ಟಿರುತ್ತೆ. ಇದೆಲ್ಲ ಕುಂಟು ನೆಪ ಹೇಳಿ ನಿನ್ನ ತಲೆಯಲ್ಲಿ ಮಾತ್ರ ಮೆಸೇಜ್ಗಳನ್ನ ಇಟ್ಕೊಂಡಿರಬೇಡ. 10 ಜನರನ್ನ ಬೆಂಕಿಯಿಂದಲೂ ನರಕದ ಯಾತನೆಯಿಂದಲೂ ನೀರಿನಿಂದ ಎಳೆದು ಅವರನ್ನ ರಕ್ಷಣೆ ಆನಂದದ ಕಡೆ ಕರೆತರುವಂತನಾಗು. ಆ ವಿಷಯದಲ್ಲಿ ತಿಮೋಥಿಯನು ಒಳ್ಳೆ ಸಾಕ್ಷಿ ಕಾಪಾಡ್ಕೊಂಡಿದ್ದ. ಕೆಲವರೆಲ್ಲ ಡೈಲಾಗ್ ಹೊಡಿತಾರೆ,
ಸಭೆ ಬೆಳೀತಾ ಇಲ್ಲ ಅಲ್ಲ? ಹೌದಣ್ಣ, ಬೆಳೀತಾ ಇಲ್ಲ. ನೀನೇನ ಮಾಡಿದೆ ಸಭೆಗೆ? ಅದೆಲ್ಲ ಕೇಳಬೇಡಿ, ಅದೆಲ್ಲ ಕೇಳಬೇಡಿ. ಈ ಸಭೆ ಬೆಳೀತಾ ಇರುವ ಲಕ್ಷಣ ಇಷ್ಟು ಬ್ರಾಂಚ್ ಸಭೆಗಳಾಗಿರೋದು. ಆರಾಧನೆ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದು. ಒಂದು ಭಾನುವಾರ ನಿಮಗೆ ಗೊತ್ತಿದೆಯಾ, 11 ಆರಾಧನೆ ಈ ಪ್ರಿಮಿಸಸ್ ಅಲ್ಲಿ ನಡೆಯುತ್ತೆ. ಹಲ್ಲೆಲೂಯ. 1ರಿಂದ ಆರಂಭಿಸಿದ ನಾವು. ಆಮೇಲೆ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು. ಯೇಸುವಿನ ನಾಮದಲ್ಲಿ ನಾನು ಪ್ರಬೋಧಿಸ್ತೇನೆ, ನಾವು ದಿನೇ ದಿನ ದೇವರ ಕೃಪೆಯಿಂದ ಹೆಚ್ಚುವಂತರಾಗಿದ್ದೇವೆ. ಅದು ನಂಬುವವರು ಯಾರಾದರೂ ಇದ್ರೆ ಗಟ್ಟಿಯಾಗಿ ಕರಗಳನ್ನು ಮೇಲೆ ಕೆತ್ತಿ ಸೈತಾನನು ಕೇಳುವ ಹಾಗೆ ಒಂದು ಆಮೇನ್ ಹೇಳ್ರಿ. ಒಳ್ಳೆ ಸೇವೆ, ಬ್ಯೂಟಿಫುಲ್ ಆಗಿ ಸೇವೆ ಮಾಡ್ತಾ ಇರುವಾಗ ಅಪೊಸ್ತಲನಾದಂಥ ಪೌಲನು ಅವನನ್ನು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಸೇವೆಗಾಗಿ ಕರೆತರ್ತಾ ಇದ್ದಾನೆ. ಅವನು ಸ್ವಲ್ಪ ಪಕ್ವತೆ ಬಂದಾಗ, ಮಿನಿಸ್ಟ್ರಿಯಲ್ಲಿ ನೀವು ಬೆಳೆದು ಬಂದಾಗ ನಿಮಗೆ ಪ್ರಮೋಷನ್ ಬಂದಿರುತ್ತೆ. ನಿಮಗೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ನೀವು ಬೆಳೀತಾ ಇಲ್ಲ. ಬೆಳೆಯುವವರಿಗೆ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕದವರು ಅದನ್ನು ಸದುಪಯೋಗ ಮಾಡ್ಕೊಬೇಕು. ಭಾರತದಲ್ಲಿ ಇವಾಗ ಎಷ್ಟು ಕೋಟಿ ಜನ ಇದ್ದಾರೆ? 145 ಕೋಟಿ. ಹೋಗ್ತಾ ಇದೆ ಸಂಖ್ಯೆ, ಏರ್ತಾನೇ ಇದೆ. 145 ಕೋಟಿಯಲ್ಲಿ ಕ್ರಿಕೆಟ್ ಟೀಮ್ಗೆ ಆಯ್ಕೆ ಮಾಡಿದ್ರೆ 15 ಜನನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಆಡೋನು 11 ಜನ. ಸ್ತೋತ್ರ. ಆಮೇಲೆ ಕಾಯ್ತಾ ಇರೋರು ಲಕ್ಷಾಂತರ ಜನ, ಅವಕಾಶ ಕಾಯ್ತಾ ಇರೋರು ಲಕ್ಷಾಂತರ ಜನ. ಒಬ್ಬ ಟೀಮಿಂದ ಒಳಗಡೆ ಬಂದರೆ ಇವನು ಯಾವಾಗ ಹೊರಗಡೆ ಹೋಗ್ತಾನೆ ಅಂತ ಕಾಯ್ತಾ ಇರ್ತಾರೆ. ಸ್ತೋತ್ರ. ಯಾಕೆ ಗೊತ್ತಾ? ಇವನ್ ಫೇಲ್ ಆದರೆ ನಾನಲ್ಲಿ ನುಗ್ಗಿ ಪಾಸ್ ಆಗಬೇಕು ಅಂತ. ಲೋಕದ ಜನರಿಗೆ ಇಷ್ಟೊಂದು ಆಸಕ್ತಿ ಇರುವಾಗ ಆತ್ಮಿಕರಾದ ನಮಗೆ ಎಷ್ಟಿರಬಹುದು? ಒಂದು ಪ್ರಸಂಗಕ್ಕೆ ಅವಕಾಶ ಸಿಕ್ಕಿದ್ರೆ, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ, ಒಂದು ವೇದಿಕೆ ಸಿಕ್ಕಿದ್ರೆ, ಒಂದು ಕನ್ವೆನ್ಷನ್ ಇನ್ವಿಟೇಷನ್ ಬಂದರೆ ಆ ಕನ್ವೆನ್ಷನ್ ನಿನ್ನ ಜೀವನದಲ್ಲಿ ಆ ಒಂದು ಪ್ರಸಂಗ 100 ಕನ್ವೆನ್ಷನ್ಗೆ ಬಾಗಿಲು ತೆಗೆದುಕೊಡ್ಬೇಕು. ಆ ಒಂದೇ ಪ್ರಸಂಗ ಅನೇಕರನ್ನ ಟಚ್ ಮಾಡುವಂಥದ್ದಾಗಿರ್ಬೇಕು. ಅಲ್ಲಿ ಹೋಗಿ ಅಜ್ಜಿ ಕಥೆ ಹೇಳೋದಲ್ಲ. ಅವಕಾಶ ಇಲ್ಲ. ನನಗಂತೂ ಯಾರು ಬೆಳೆಸ್ತಾ ಇಲ್ಲ. ಹೌದು, ಗೊಬ್ಬರ ಹಾಕ್ತೀವಿ, ನೀರು ಹಾಕ್ತೀವಿ, ಸ್ತೋತ್ರ. ಬೆಳೆಸು. ಏನು ಬೆಳೆಸೋದು? ಇಷ್ಟು ವಾಕ್ಯ ಕೇಳ್ತೀಯ, ಪ್ರಸಂಗ ಕೇಳ್ತೀಯ, ಬೋಧನೆ ಕೇಳ್ತೀಯ, ಇನ್ನೇನು ಬೆಳೆಸ್ಬೇಕು? ಸ್ತೋತ್ರ. ಇನ್ನು ಬೆಳೆಸ್ಬೇಕ? ನಾವ ಬೆಳೆಸ್ಬೇಕು? ನೀನು ಬೆಳಿಬೇಕು, ಹೋಗ್ಬೇಕು, ಸಭೆ ಬೆಳಿಬೇಕು. ನೀನಲ್ಲ, ಸಭೆ ಬೆಳಿಬೇಕು. ಅಪೊಸ್ತಲನಾದಂಥ ಪೌಲನು 2 ತಿಮೋಥಿಯರಿಗೆ ಬರೆದ ಪತ್ರಿಕೆ 2 Timothy chapter 4 verse 6 ತನ್ನ ಜೀವನದ ಅಂತ್ಯದಲ್ಲಿ ತಾನು ತನ್ನ ಶಿಷ್ಯನಾದ ತಿಮೋಥಿಯನಿಗೆ ಹೇಳ್ತಾ ಇದ್ದಾನೆ. When Paul cut him for ministry, he comes into the maturance of his ministry in 2 Timothy chapter 4 verse 6 ಅಲ್ಲಿ ಅವನೊಂದು ಮಾತು ಹೇಳ್ತಾನೆ. 4:6 ಹೀಗೆ ಹೇಳ್ತಾನೆ, ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗಿದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವ ಸಮೀಪಕ್ಕೆ ಬಂದದೆ. ನಾನು ಆಲ್ರೆಡಿ ಪಾನ ದ್ರವ್ಯವಾಗಿದ್ದೇನೆ. ನಾನು ಹೊರಟು ಹೋಗೋದಕ್ಕೆ ಮುಂಚೆ ನಿನ್ನ ತಲೆ ಮೇಲೆ ಇದನ್ನು ಹುಯ್ದು ಹೋಗಬೇಕು. ಆಮೇಲೆ
ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟ್ ಜನರೇಷನ್ಗೆ ಕೊಡತಕ್ಕಂತೆ ಹಿರಿಯರಾದ ನಮ್ಮ ಕೈಯಲ್ಲಿ ಏನಾದರೂ ಇದೆಯಾ? We say we are a good soldier. ನೀನು ದೇವರ ರಾಜ್ಯದಲ್ಲಿ ಉತ್ತಮ ಸೈನಿಕನಾಗಬೇಕಾದ್ರೆ ನೆಕ್ಸ್ಟ್ ಮುಂದಿನ ತಲೆಮಾರಿಗೆ ಏನಾದರೂ ಕೊಡಂಗೆ ನಿನ್ನ ಕೈಯಲ್ಲಿ ಇರಬೇಕು. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನೀನು ಫಲ ಕೊಡೋದು ಮಾತ್ರ ಅಲ್ಲ, ನೀನೊಂದು ಬೀಜ ಆಗಬೇಕು. ಒಂದು ರವಿ ಪಾಸ್ಟರ್ ಅಲ್ಲ, 106 ರವಿ ಪಾಸ್ಟರ್ ಈ ಕರ್ನಾಟಕದಲ್ಲಿ ಎಬ್ಬಿಸ್ಬೇಕು. ಆಗ್ಲೇ ನನ್ನ ಮಿನಿಸ್ಟ್ರಿ ಸಕ್ಸಸ್ ಅಂತ ಹೇಳಕ್ಕಾಗೋದು. ಅವರವರ ಸಾಮ್ರಾಜ್ಯ ಕಟ್ಟೋದಲ್ಲ ರೀ. ಇದು ನನ್ನ ಸಾಮ್ರಾಜ್ಯ, ಯಾರನ್ನು ಬಿಡಲ್ಲ, ಇದ್ರ ಒಳಗಡೆ ಹತ್ತಕ್ಕೆ ಬಿಡಲ್ಲ, ಅದ್ರ ಹತ್ರ ಸಮೀಪಕ್ಕೆ ಬರೋಕ್ಕೂ ಬಿಡಲ್ಲ, ಶೂಟ್ ಮಾಡಕ್ಕೆ ಬಿಡ್ತೀನಿ. ನೀನು ದೇವರ ರಾಜ್ಯಕ್ಕೆ ಮುಳ್ಳು. ನೀವು ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ನೀನು ಕೀಬೋರ್ಡ್ ಬಾರಿಸೋನಾದರೆ ನಿನ್ನ ಥರ ಒಂದು 5 ಜನರನ್ನ ಹೆಪ್ಸು, ಒಂದು 10 ಜನರನ್ನ ಹೆಪ್ಸು. ಡ್ರಮ್ ಬಡಿಯೋನಾದರೆ ನೀನೊಂದು 10 ಜನನ ಹೆಪ್ಸು. ಹಾಡು ಹೇಳೋರಾದರೆ ನೀವೊಂದು 10 ಜನ ಟ್ರೈನ್ ಮಾಡು. ನಿನಗೆ ದೇವರು ಏನು ರಾಗ ತಾಳ ಕೊಟ್ಟಿದ್ದಾನೋ, ಸ್ವರ ಕೊಟ್ಟಿದ್ದಾನೋ, ಸಂಗೀತ ಕಲಿಸಿದಾನೋ ಅದನ್ನು 10 ಜನಕ್ಕೆ ಕಲಿಸ್ಕೊಡು. ದಾರ ಹೇಳೆ. ಪಾನ ದ್ರವ್ಯವಾಗಿರುವಂಥ ಅಪೊಸ್ತಲನಾದ ಪೌಲನು ತಿಮೋಥನಿಗೆ ಹೇಳ್ತಾ ಇದ್ದಾನೆ, ನಾನು ಕಡೆ ಕಾಲಕ್ಕೆ ಬಂದಿದ್ದೀನಿ, ನನ್ನ ಸಮಯ ಮುಗಿತಾ ಇದೆ. ಬಿಫೋರ್ ದಟ್, ನಿನ್ನ ಯುಗ ಆರಂಭ ಆಗಕ್ಕೆ ಮುಂಚೆ ನಾನು ನಿನ್ನನ್ನು, ಈ ಪಾನ ದ್ರವ್ಯವನ್ನು ನಿನ್ನ ಮೇಲೆ ನಾನು ಹುಯ್ಬೇಕು ಅನ್ಕೊಂಡಿದ್ದೇನೆ. ಈ ಜವಾಬ್ದಾರಿಯನ್ನು ನಿನಗೆ ಕೊಡಬೇಕು ಅನ್ಕೊಂಡಿದ್ದೇನೆ. ಇದರ ಒಳಗಡೆ ಒಂದು ಜನರೇಷನ್ ಎದ್ದು ಬರಲಿ, ಒಂದು ತಲೆಮಾರು ಎದ್ದು ಬರಲಿ. ಅದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ನೀವು ಅಭಿಷಕ್ತರಾಗಿ ಬನ್ನಿರಿ, ಅಭಿಷಕ್ತರಾಗಿ ಬನ್ನಿರಿ. ಕನಸು ಕಾಣುವವರಾಗಿರಿ, ದರ್ಶನವುಳ್ಳವರಾಗಿರ್ರಿ, ಪ್ರವದಿಸುವವರಾಗಿರ್ರಿ, ದೇವರ ರಾಜ್ಯದ ಕುರಿತಾದಂಥ ಅರಿವುಳ್ಳವರಾಗಿರ್ರಿ. ದೇವರ ಉಪದೇಶಗಳನ್ನು ಮರೆಯದಂತೆ ನಿಮ್ಮ ಹಿರಿಯರು ನಿಮಗೆ ಬೋಧಿಸಿದನ್ನು ಇತರರಿಗೆ ಬೋಧಿಸೋದಕ್ಕೆ ಶಕ್ತರಾಗಿರ್ರಿ. ಎಲ್ಲರೂ ಪರ್ಫೆಕ್ಟ್ ಆಗಲ್ಲ. ರಾಜು ಪಾಸ್ಟರ್ ಹೇಳ್ದಂಗೆ 10 ಜನ ಜೈ ಅಂದರೆ 4 ಜನ ಕುಯ್ ಅಂತಾರೆ. ನೀನು ಕುಯ್ ಅನ್ನೋರು ಯಾಕೆ ನೋಡ್ತೀಯ? ಜೈ ಅನ್ನೋರು ನೋಡು. ಸೋತವ್ರನ್ನ ಯಾಕೆ ನೋಡ್ತೀಯ? ಗೆದ್ದವ್ರು ನೋಡು. ಫೇಲ್ ಆದವ್ರನ್ನ ಯಾಕೆ ನೋಡಕ್ ಹೋಗ್ತೀಯ? ಕಳ್ಳ ಕದ್ದು ತಗಲಾಕೊಂಡ್ಮೇಲೆ ಪೊಲೀಸ್ ಹತ್ರ ಹೇಳೋದು, ಬಿಡಿ ಸಾರ್, ನಾನೊಬ್ಬನೇ ಅಲ್ಲ, ಎಲ್ಲರೂ ಕಳ್ರೆ. ಇನ್ನ 2 ಲಾಠಿ ಏಟು ನಿನಗೆ ಜಾಸ್ತಿ ಬೀಳುತ್ತೆ. ಯಾರಾದರೂ ಕಳ್ಳರಾಗಿರಲಿ, ನೀನು ಯಾಕೋ ಕಳ್ಳತನ ಮಾಡಿದೆ? ವಿಶ್ವಾಸಿಗಳಲ್ಲಿ ಸೈತಾನು ಬಿತ್ತುವ ಒಂದು ಬೀಜ. ಅವ್ರು ಸರಿನಾ, ಇವ್ರು ಸರಿನಾ, ಅವ್ರು ಚಾಚಾನಾ, ಇವ್ರು ನೆಹರುನಾ, ಇವ್ರು ಟಾಟಾನಾ, ಇವ್ರು ಬಿರ್ಲಾನಾ, ಅವ್ರು ಏನಾದರೂ ಆಗಲಿ, ನೀನೇನಾಗಬೇಕಂತ ಕೇಳಿದ್ಯಾ ಅದಾಗೋ. ಅದಕ್ಕೆ ಅಪೊಸ್ತಲನಾದ ಪೌಲನು ತಾನು ಹೀಗೆ ಹೇಳ್ತಾ ಇದ್ದಾನೆ. ಪೌಲನ ಅಧ್ಯಾಯ ಮುಗಿತಾ ಇದೆ. ದ ಎಂಡ್ ಟೈಮ್, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ದಟ್ ಮೀನ್ಸ್ ನಾನು ಮುಗಿತಾ ಇದ್ದೇನೆ. ಅವಾಗಲೂ ಪೌಲನು ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದೆ, ಓಟವನ್ನು ಕೊನೆಗಾಣಿಸಿದೆ, ಇನ್ನು ಒಂದೇ ಒಂದು ಬ್ಯಾಲೆನ್ಸ್ ಇದೆ. ನ್ಯಾಯಾಧಿಪತಿಯಾದ ದೇವರ ಕೈಯಿಂದ ಸಿಗುವ ಬಿರುದು ಪಡೆಯೋದಕ್ಕೆ ನನ್ನನ್ನೇ ನಾನು ಸಿದ್ಧ ಮಾಡ್ಕೊಂಡಿದ್ದೇನೆ. ಅಷ್ಟರೊಳಗೆ ತಿಮೋತಿಯನೇ, ನಾನು ಇದನ್ನು ನಿನಗೆ ಪೋರ್ಔಟ್ ಮಾಡಬೇಕು, ನಾನು ನಿನಗೆ ಹುಯ್ದು ಹೋಗಬೇಕು. ಹಲ್ಲೆಲೂಯಾ. ಗಲಾತ್ಯರಿಗೆ ಬರೆದ ಪತ್ರಿಕೆ 6:7 ಹೀಗೆ ಹೇಳುತ್ತದೆ. 6:7 ಹೀಗೆ ಹೇಳುದು, ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸೋನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನು ಕೊಯ್ಬೇಕು. ಅಪೊಸ್ತಲನಾದ ಪೌಲನು ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾನೆ,
ನನ್ನಿಂದ ನೀನೇನಾದರೂ ಹೊಂದಿರುವುದಾದರೆ ಅದು ಹೋರಾಟಕ್ಕೆ, ನೀನು ಮುಂದಿನ ಹೋರಾಟಕ್ಕೆ ಅದೊಂದು ಬಲ ತರಬೇಕು. ಇದರ ಒಳಗಡೆ ಇರುವಂಥ ಪ್ರಿಯ ತಾಯಿದಿರೇ, ಹಿರಿಯರೇ, ಯೌವನಸ್ಥ ಮಕ್ಕಳಿಗೆ ನೀವು ಹೇಳುವ ಮಾತು, ನೀವು ಅವರಿಗಾಗಿ ಮಾಡುವ ಪ್ರಾರ್ಥನೆ ಅವರ ಮುಂದಿನ ಹೋರಾಟಕ್ಕೆ ಅದೊಂದು ಫಲವಾಗಬೇಕು. ಅದಕ್ಕೆ ಬದಲಾಗಿ ಅವ್ರನ್ನ ಕಾಲೆಳೆಯೋದಲ್ಲ. ಅವನ ಅಹಂಕಾರ ನೋಡು, ಅವನ ಸ್ಟೈಲ್ ನೋಡು, ದುರಹಂಕಾರಿ. ಸೋತ್ರ ನೀನು ಹಿಂಗೆ ಅಂದಾಗ ನೀನು ಬ್ರ್ಯಾಂಡೆಡ್ ಆಗ್ತಾ ಇದೀಯ. ಮಕ್ಕಳು ಬೆಳೆದು ಬರುವಾಗ ಎಡುತ್ತಾರೆ. ಹಿರಿಯರಾದ ನಾವುಗಳು ಅವರನ್ನು ಕೈ ಹಿಡಿದು ಎಬ್ಬಿಸಿ, ಇನ್ನು ಲೈಫ್ ಮುಂದೆ ಭಾಳ ಓಡಬೇಕಾಗಿದೆ, ಓಡಪ್ಪ ಅಂತ ಅವನ್ನ ಬೆನ್ನು ತಟ್ಟಿ ತಳ್ತಾ ಇರಬೇಕು ಮುಂದಕ್ಕೆ. ಹತ್ತಾನೆ ತಾಯಿದಿರು ಮಾಡಬೇಕು, ಹತ್ತಾನೆ ತಂದೆದಿರು ಮಾಡಬೇಕು, ಹತ್ತಾನೆ ಹಿರಿಯರು ಮಾಡಬೇಕು. ಅದಲ್ವಾ ಸಭೆಗೆ ಬೆಳವಣಿಗೆಗೆ ಬೇಕಾಗಿರೋದು. ಐ ಆಮ್ ನಾಟ್ ಎ ಆರ್ಡಿನರಿ ಸೋಲ್ಜರ್, ಐ ಆಮ್ ಎ ಗುಡ್ ಸೋಲ್ಜರ್. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀನು ನಂತರ ಆಗಬೇಕಾದ್ರೆ ನಾನು ಹಾದು ಹೋದಂಥ ಮಾರ್ಗದಲ್ಲಿ ನೀನು ಹಾದು ಹೋಗಬೇಕು. ನನಗೆ ಅದೆಲ್ಲ ವರ್ಣಿಸ್ಬೇಕು ಅಂತಿದೆ. ಸಮಯ ಭಾಳ ಹೋಗ್ತಾ ಇರೋದ್ರಿಂದ ಎಲ್ಲಿಗೆ ನಿಲ್ತೀನಿ ಅಂತ ಗೊತ್ತಿಲ್ಲ ನನಗೆ. ಅಪೊಸ್ತಲನಾದ ಪೌಲನು ನೋಡ್ರಿ, ನೀವು ಸೆಕೆಂಡ್ ಕೊರಿಂಥಿಯನ್ಸ್ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 11ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಹಾದು ಹೋದಂಥ ಕಷ್ಟಗಳ ಕುರಿತು, ಪ್ರಯಾಸಗಳ ಕುರಿತು ಎಷ್ಟು ಸುವಿಸ್ತಾರವಾಗಿ 21ನೇ ವಾಕ್ಯದಿಂದ ಬರೆದಿದ್ದಾರೆ ಗೊತ್ತಾ? 21ನೇ ವಾಕ್ಯದಿಂದ, ನಾವು ಬಲವಿಲ್ಲದವರಾಗಿದ್ದೇವೆ ಎಂಬುದಂತೂ ಇದನ್ನು ನನ್ನ ಅವಮಾನಕ್ಕೆ ಹೇಳಿದರು. ಯಾವ ಆಧಾರದಿಂದಲೂ ಯಾವನಾದರೂ ಧೈರ್ಯವಾಗಿ ನಡೆದುಕೊಳ್ತಾನೋ ಅದರಿಂದ ನಾನು ಧೈರ್ಯವುಳ್ಳವನಾಗಿದ್ದೇನೆ. ನಾವು ಬಲವಿಲ್ಲದವರಾಗಿದ್ದೆ ಎಂಬಂತೆ ಇದನ್ನು ನನ್ನ ಅವಮಾನಕ್ಕೆ ಹೇಳಿದ್ರು. ನಾನು ಬಲಹೀನಾಗಿದ್ದೆ ಅಂತ ಯಾರಾದರೂ ಅವಮಾನಕ್ಕೆ ಹೇಳಿದ್ರು? ಯಾವ ಆಧಾರದಿಂದ ಯಾವನಾದರೂ ಧೈರ್ಯವಾಗಿ ನಡ್ಕೊಳ್ಳುತ್ತಾನೋ ಅದರಿಂದಲೇ ನಾನು ಧೈರ್ಯವುಳ್ಳವನಾಗಿದ್ದೇನೆ. ಅಂದರೆ ನೀನು ಇನ್ನೊಬ್ಬರನ್ನ ಬಲಹೀನಪಡಿಸುವವನಲ್ಲ, ಬಲಪಡಿಸುವವನಾಗಿರಬೇಕು. ದೇವರ ರಾಜ್ಯದ ಸೈನಿಕನಾದರೆ. 22ನೇ ವಾಕ್ಯ ನೋಡ್ರಿ, ಇದನ್ನು ಬುದ್ಧಿಹೀನತೆಯಿಂದ ಹೇಳುತ್ತೇನೆ. ಹಾಗಾದರೆ ಅಪೊಸ್ತಲನಾದ ಪೌಲನ ಬುದ್ಧಿಹೀನತೆ ಐತಾ? ಅಂದರೆ ಥಿಂಕ್, ನನ್ನ ಕೊರತೆನೇ ಇರಲಿ ಅಂದ್ಕೊಳ್ರಪ್ಪ, ಚಾಲೆಂಜ್ ಮಾಡ್ತಾ ಇದ್ದಾನೆ. ಇಬ್ರಿಯರು, ಅವರಿಬ್ರಿಯರೋ ನಾನು ಇಬ್ರಿಯನು. ಆ ವಾಕ್ಯ ಓದಿ ಪಾಸ್ಟ್ರೆ, ಮೈಕಲ್ ಓದ್ರಿ. ಇದನ್ನ ಬುದ್ಧಿಹೀನನಂತೆ ಹೇಳುತ್ತೇನೆ. ಅವರು ಇಬ್ರಿಯರೋ ನಾನು ಇಬ್ರಿಯನು. ಅವರು ಇಸ್ರಾಯೇಲರು, ಅವರು ಇಸ್ರಾಯೇಲರು, ನಾನು ಇಸ್ರಾಯೇಲನು. ನಾನು ಇಸ್ರಾಯೇಲ್ನು. ಅವರು ಅಬ್ರಾಮನ ವಂಶದವರು, ನಾನು ಅದೇ ವಂಶದವನು. ನೀನು ಯಾವ ಸ್ಕೂಲಲ್ಲಿ ಓದ್ದೆ ಅದೇ ಸ್ಕೂಲಲ್ಲಿ ನಾನು ಓದಿದ್ದೀನಿ ಅಂತ ಅರ್ಥ. ನೀನು ಕಾವೇರಿ ನೀರು ಕುಡ್ತಿದ್ದೆ, ನಾನು ಕಾವೇರಿ ನೀರೇ ಕುಡ್ದು ಬಂದಿರೋದು ಅಂತ ಅರ್ಥ. ಓದಿ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಒಂದು ಪಟ್ಟು ಎಕ್ಸ್ಟ್ರಾ ಸೇವೆ ಮಾಡಿದ್ದೀನಿ. ಆಮೇಲೆ ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ನೋಡ್ರಿ, ಬುದ್ಧಿ ಸ್ವಾಧೀನ ಇಲ್ಲ ಅಂದರೆ ಅಯ್ಯೋ ಅವ್ರಿಗೇನು ಬೇಜಾರಾಗುತ್ತೋ, ಬೇಡ ಬಿಡು, ನಾವು ಯಾಕೆ ಹೇಳಿ ನೋಯಿಸೋದು. ಅದಕ್ಕೆ ಏನಿಲ್ಲ, ನನ್ನ ಬುದ್ಧಿ ಸ್ವಾಧೀನ ಇಲ್ದೇನೆ ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ ಹಂಗೆ ಪಾಸ್ಟರ್ ಕೈಯಲ್ಲಿ ಮೈಕ್ ಸಿಕ್ಬಿಟ್ರೆ ಏನನ್ನೋ ಹೇಳ್ಬಿಡ್ತಾರೆ ಅಂತ. ಹೇಳಲಿಲ್ಲಾದ್ರೆ ನೀನು ಯಾವಾಗ ತಿತ್ಕೊಳೋದು? ಹೌದಾ ಅಲ್ವಾ? ನೀನು ರಹಸ್ಯವಾಗಿ ಪಾಸ್ಟರ್ ಹತ್ರ ಬಂದು ಹೇಳಿರ್ತೀಯ, ಪಾಸ್ಟರ್ ಮೈಕ್ ಹಿಡ್ಕೊಂಡು ಬಹಿರಂಗವಾಗಿ ಹೇಳ್ಬಿಡ್ತಾವೆ. ಅಯ್ಯೋ, ಈ ಪಾಸ್ಟರ್ ಹತ್ರ ಏನು ಹೇಳಂಗೇ ಇಲ್ಲ. ಸೋತ್ರ, ನೀನು ಹೇಳಿದ ಉದ್ದೇಶ ಏನು? ನನಗೂ ನಿನಗೂ ಮಾತ್ರ ಇಟ್ಕೊಳಕ್ಕ? ನೀನು ಬಂದು ಹೇಳಿದ ಉದ್ದೇಶನ ಎಲ್ರಿಗೂ ಹೇಳ್ರಿ ಅಂತ. ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಸೋತ್ರ, ನೀನು ನಾಜೂಕಾಗಿ ನನ್ನ ಹೆಸರೇ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಬರ್ತೀಯ. ನಾನು ನಿನ್ನ ಹೆಸರು ಹೇಳಲಿಲ್ಲ ಅಷ್ಟೇ, ಹೇಳ್ತೀನಿ ಇನ್ನು ಮುಂದಕ್ಕೆ. ಈ ಚಾಡಿ ಹೇಳೋರು ಕಂಡ್ರೇ ನನಗಾಗಲ್ಲ.
ಓದಿ ಫಸ್ಟ್, ಓದಿ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟನು. ನೋಡಿದ್ರಿ, ಕರ್ತನ ಸೇವೆಯಲ್ಲಿ ಏನಿದೆ ಹಾಗಾದ್ರೆ? ಅದಕ್ಕೆ ಮಾತ್ರ ಶಬ್ದನೇ ಇಲ್ಲ ನೋಡ್ರಿ ಇಲ್ಲಿ ಫಸ್ಟ್ ಲೈನಲ್ಲಿ. ಸೇವೆಗೆ ಮಾಡೋರಿಗೆ ಏನಿದೆ? ಅಯ್ಯೋ ಪಾಸ್ಟ್ರೆ, ತುಂಬ ಕಷ್ಟ, ಹೋರಾಟ ಭಯಂಕರ. ಸೋತ್ರ ಏನಕ್ಕೆ ಹೋರಾಟ? ಫೈನಾನ್ಷಿಯಲಿ ಭಾರಿ ಹೋರಾಟ. ಫೈನಾನ್ಸ ಈ ಪ್ರಯಾಸ ಅದಲ್ಲ. ವಧೆಗಳು, ಚಡಿಯೇಟು, ಜೈಲ್ವಾಸ, ಸೋತ್ರ ಹಣಗಾಯಿ ನೀರ್ಗಾಯಿ ಮಾಡೋರು ಕ್ರಿಸ್ತನ್ ಸೇವೆಯಲ್ಲಿ ಪ್ರಯಾಸ ಪಟ್ಟ. ಈಗಿರೋ ಪ್ರಯಾಸ ಏನು ಗೊತ್ತಾ? ನನಗೆ ಮೊಬೈಲ್ ತಗೊಳ್ಳಿಲ್ಲ, ಐಫೋನ್ ತಗೊಬೇಕು ಅನ್ಕೊಂಡಿದ್ದೆ, ಅದಕ್ಕೆ ದುಡ್ಡಿರಲಿಲ್ಲ, ತುಂಬ ಪ್ರಯಾಸ ಪಡ್ತಾ ಇದ್ದೀನಿ. ಇದಾ ಪ್ರಯಾಸ. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು. ಎಂತೆಂತ ಪೆಟ್ಟು ತಿಂದಿದ್ದೀನಿ ಹೆಚ್ಚಾಗಿ ನಿಮ್ಮೆಲ್ರಿಗಿಂತ ಸೆರೆಮನೆಯಲ್ಲಿ. ಸೋತ್ರ ಈಗ ಕೆಲವರು ಇದ್ದಾರೆ, ಎಲ್ಲಾದರೂ ಒಂದು ಹೋರಾಟ ಬಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮೈಲೇಜ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಎಲ್ಲ ಕಡೆಗಳಿಂದ ಎಲ್ಪ್ ಬರಬೇಕು, ದೇವರಿಂದ ಒಬ್ಬರಿಂದ ಬಿಟ್ಟು. ಸೋತ್ರ ನಿಮ್ಮೆಲ್ಲರಿಗಿಂತ ಪ್ರಯಾಸ ಪಟ್ಟಿದ್ದೇನೆ, ಮಿತಿ ಮೀರಿ ಸೆರೆಮನೆ ವಾಸ, ಪೆಟ್ಟು ತಿಂದಿದ್ದೀನಿ. ಆಮೇಲೆ ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಅನೇಕ ಸಾರಿ, ಒಂದ್ಸಾರಿ ಅಲ್ಲ, ಮರಣದ ಅನುಭವಗಳನ್ನು ಅನುಭವಿಸಿದ್ದೀನಿ. ಸತ್ತೋದ ಅಂತ ಹೇಳಿ ಎತ್ತು ಬಿಸಾಕ್ ಹೋಗಿದ್ರು, ಆದ್ರೂ ತಿರ್ಗಾಗಿ ಎದ್ದು ನಿಂತ್ಕೊಂಡೆ. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಸೋತ್ರ 40 ಏಟು ಐಫೈ ಹೊಡೆದಿದ್ದಲ್ಲ, ಕೊರಡೆ ಏಟುಗಳು. 1 ಏಟು ಕಡಿಮೆ 39 ಏಟು ಕೊರಡೆಯಿಂದ. 1 ಸಾರಿ ಅಲ್ಲ, 5 ಸಾರಿ. ಏನಕ್ಕೆ? ಕಳ್ತನ ಮಾಡಿದಕ್ಕಲ್ಲ, ವ್ಯಭಿಚಾರ ಮಾಡಿದಕ್ಕಲ್ಲ, ಸುಳ್ಳು ಹೇಳಿದಕ್ಕಲ್ಲ, ಮೋಸ ಮಾಡಿದಕ್ಕಲ್ಲ, ಟೋಪಿ ಹಾಕಿದಕ್ಕಲ್ಲ, ಮಕ್ಕಳ ಟೋಪಿ ಹಾಕಿದಕ್ಕಲ್ಲ, ಸುವಾರ್ತೆ ನಿಮಿತ್ತ, ಸೇವೆ ನಿಮಿತ್ತ. ಪಕ್ಕದಲ್ಲಿ ನೆನಪು ಕೊಡ್ರಿ, ನಾನು ದೇವರ ಸೈನ್ಯದಲ್ಲಿ ಸೈನಿಕ. ನಾನು ಈಗಿನ ವಿಶ್ವಾಸಿಗಳಿಗೆಲ್ಲ ಬಂದಿರೋಂಥ ಪ್ರಾಬ್ಲಮ್ ಏನು ಗೊತ್ತಾ? ಎಲ್ಲ ದಿನ ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ತುಂಬಿ ತುಳುಕುವ ಹಾಗೆ ಆಶೀರ್ವದಿಸು. ಆಶೀರ್ವಾದ ಸ್ವಾಹ ಸ್ವಾಹ, ಬರೇ ಆಶೀರ್ವಾದ. ಸೇವೆಯ ಕುರಿತು ಭಾರ ಇಲ್ಲ, ಆತ್ಮಗಳ ಕುರಿತು ಚಿಂತೆ ಇಲ್ಲ, ಕರೆದಂತ ಕರೆಗೆ ನಂಬಿಗಸ್ತರಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಪ್ರಿಯರೇ, ಸ್ತೋತ್ರ ಕಡಿಮೆ ಆಗಬಾರ್ದು. ಹೆಂಗಾದ್ರೂ ದುಡ್ಡು ಮಾಡಬೇಕು, ಹೆಂಗಾದ್ರೂ 4 ಜನರ ಮುಂದೆ ಡಾಮ್ ಡೂಮ್ ಡಯಾಡುಸ ಅಂತ ಬದುಕಬೇಕು. ಹಂಗಿದ್ರೆ ಈ ಸೇವೆಗೆ ಹಾಕಿ ಬಂದೆ, ಹೋಗೆಲ್ಲ ಬಿಸ್ನೆಸ್ ಮಾಡು. 5 ಸಾರಿ 1 ಏಟು ಕಡಿಮೆ 40 ಏಟುಗಳು, ಕೊರಡೆ ಏಟುಗಳನ್ನು ಅಪೊಸ್ತಲನಾದ ಪೌಲನು ತಿಂದನು. ಆಮೇಲೆ 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. ನೋಡ್ರಿ, ಗೌರ್ಮೆಂಟ್ ಬೇರೆ ಏಡಿದೆ, ಗೌರ್ಮೆಂಟ್ ಇಂದನೂ ಸಿಕ್ಕಿದೆ ಏಡು. ಈಗ ಎಲ್ಲೆಲ್ಲಿ ಗೌರ್ಮೆಂಟ್ ಅವರು ಏನೇನು ದುಡ್ಡು ಕೊಡ್ತಾರೋ ಹುಡ್ಕೊಂಡು ಹೋಗೋ ಸೇವಕರಿದ್ದಾರೆ. ಸ್ತೋತ್ರ. ಅವತ್ತು ಗೌರ್ಮೆಂಟ್ ಪೌಲನಿಗೆ ಕೊಟ್ಟಿದ್ದು ಕೊರಡು 3 ಸಾರಿ ಚಡಿಯೇಟು. 3 ಸಾರಿ ಅಂದ್ರೆ 3 ಏಟಲ್ಲ, 3 ಟೈಮಲ್ಲಿ. ಆಗಿನ ನಿಯಮದ ಪ್ರಕಾರ 39 ಏಟು. ಅದಕ್ಕೆ ಯೇಸು ಸ್ವಾಮಿಗೆ ಅಷ್ಟೇ ಹೊಡೆದಿದ್ದು ಕೊರಡೆಗಳಿಂದ. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಹೊಡೆದು ಹೋಯಿತು. ಸರಿ,
ಯಾರಿಗಾದ್ರೂ ಈ ಎಕ್ಸ್ಪೀರಿಯನ್ಸ್ ಆಗಿದೇನ್ರಿ? 3 ಸಾರಿ ಆಕ್ಸಿಡೆಂಟು, ಅಡುಗೆ ಹೊಡೆದಾಯ್ತು. ಅಡುಗೆ ಹೊಡೆದ್ರೆ ಎಲ್ಲಿದ್ದೀರಾ ನೀವು? ನೀರಲ್ಲಿ. 3 ಸಾರಿ ಶಿಫ್ರಾಕ್ ಆಗಿದೆ. ಆಮೇಲೆ ಒಂದು ರಾತ್ರಿ ಒಂದು ಹಗಲು, ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಸ್ತೋತ್ರ. ಉಪ್ಪು ನೀರಲ್ಲಿ. ಸಮುದ್ರದ ನೀರು ಅಂದ್ರೆ ಏನು? ಉಪ್ಪು ನೀರಲ್ಲಿ. ಆಮೇಲೆ ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಯ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು. ಇದು ಇಂಪಾರ್ಟೆಂಟು. ನದಿಯ ಅಪಾಯ ಒಂದು ಕಡೆ, ಕಳ್ಳರ ಅಪಾಯ ಇನ್ನೊಂದು ಕಡೆ, ಸ್ವಂತ ಜನರಿಂದ ಬರೋ ಅಪಾಯ ಇನ್ನೊಂದು ಕಡೆ. ಕಳ್ಳರದ್ದು ಹೇಳಿದ್ಬಿಟ್ಟು ಸ್ವಂತ ಜನರು ಹೇಳ್ತಾ ಇದ್ದಾರೆ. ಆಮೇಲೆ ಅನ್ಯ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು. ಪಟ್ಟಣದಲ್ಲಿ ಅಪಾಯಗಳು, ಪಟ್ಟಣದಲ್ಲಿ ಅಪಾಯ, ಕಾಡಿನಲ್ಲಿ ಅಪಾಯಗಳು, ಕಾಡಿನಾಗ ಹೋದ್ರೆ ಅಲ್ಲಿ ಅಪಾಯ, ಸಮುದ್ರದಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಹೋದ್ರೆ ಅಪಾಯ, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು. ಸುಳ್ಳು ಸಹೋದರರು, ಮಾರ್ಕೊಂಡು ತಿನ್ನೋರು, ಪೌಲನ ಹೆಸರು ಹೇಳ್ಬಿಟ್ಟು ತಗ್ಲಾಕ್ಸೋರು, ಸುಳ್ಳು ಸಹೋದರರು. ಅಪೊಸ್ತಲನಾದ ಪೌಲನೇ, ನಿನ್ನಂಥ ಸೇವಕನು ನಮಗೆ ದೊರಕಿದ್ರಲ್ಲಿ ಬಹಳ ಸಂತೋಷ ಇದೆ ಅಂತ ಹೇಳ್ಬಿಟ್ಟು ಹತ್ತು ಕಡೆ ಹೋಗ್ಬಿಟ್ಟು ನಿಧಾನೆಲ್ಲ ಹುಷಾರಾಗಿರ್ರಿ, ಅವನ ಬಗ್ಗೆ ನನಗೆ ಗೊತ್ತು ಅಂತ ಸುಳ್ಳು ಹೇಳೋ ಸಹೋದರರು. ಪ್ರಿಯರೇ, ನೀವು ಸ್ತೋತ್ರ ಹೇಳಿ. ಯಾಕೆ ನೀವು ಮೌನವಾಗಿದ್ದೀರ? ಸುಳ್ಳು ಸಹೋದರರು ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ. ನೋಡಿದ್ರ, ಅನೇಕ ಸಾರಿ ತಿನ್ನಕ್ಕೆ ಆಹಾರ ಇಲ್ಲ, ಚಳಿಯಲ್ಲಿ ವಸ್ತ್ರ ಇಲ್ಲ, ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಪ್ರೈಸ್ ದ ಲಾರ್ಡ್. ಇದು ಯಾವುದು ಸಾಬೂಬು ಹೇಳಕ್ಕಾಗಲ್ಲ. ಇದು ಯಾವುದು ನನ್ನನ್ನು ದೇವರ ಸೇವೆಯಿಂದ ಹಿಂದೆ ಎಳೆಯಕ್ಕಾಗಲಿಲ್ಲ. ತಿಮೋಥೆಯನೇ, ಇವತ್ತೆಷ್ಟು ಜನ ಹೇಳ್ತೀರಾ, ದೇವರ ರಾಜ್ಯದಲ್ಲಿ, ದೇವರ ಸೈನ್ಯದಲ್ಲಿ ನಾನೊಂದು ಉತ್ತಮ ಆಗಬೇಕಾದ್ರೆ ಸಾಬೂಬು ಹೇಳೋದನ್ನ ನಿಲ್ಲಿಸ್ಬೇಕು, ಎಕ್ಸ್ಕ್ಯೂಸ್ ಹೇಳೋದು ನಿಲ್ಲಿಸ್ಬೇಕು. ಪ್ರತಿಯೊಂದಕ್ಕೂ ಎಕ್ಸ್ಕ್ಯೂಸ್ ಹೇಳೋದು. ಇಂಥ ಪ್ರಯಾಸಗಳು ನೀವು ಅನುಭವಿಸಿದ್ದೀರಾ ಸೇವೆಯಲ್ಲಿ? ತಿಮೋಥೆಯನೇ, ಕೊನೆ ದಿವಸಗಳಿಗೆ ಬರ್ತಾ ಇದ್ದೇನೆ. ನಾನು ಹೋಗೋದಕ್ಕೆ ಮುಂಚೆ ನಾನು ಪ್ರಾರ್ಥನೆ ಮಾಡಿದಾಗೆ ನೀನು ಪ್ರಾರ್ಥನೆ ಮಾಡು, ನಾನು ಸೇವೆ ಮಾಡಿದಾಗೆ ನೀನು ಸೇವೆ ಮಾಡು. ನನ್ನ ಮೇಲಿದ್ದ ಕರೆ ಹಾಗೆ ನಿನಗೂ ಒಂದು ಕರೆ ಇದೆ, ನನ್ನ ಮೇಲಿದ್ದ ಅಭಿಷೇಕದ ಹಾಗೆ ನಿನ್ನ ಮೇಲೆ ಒಂದು ಅಭಿಷೇಕ ಇದೆ. ಮುಂದಿನ ತಲೆಮಾರಿಗೆ ಏನಾದರೂ ಕೊಡಬೇಕು ಎನ್ನೋ ಚಿಂತೆ ಉಳ್ಳ ಹಿರಿಯರುಗಳಿಗಾಗಿ ಸ್ತೋತ್ರ, ಅಭಿಷಕ್ತರುಗಳಿಗಾಗಿ ಸ್ತೋತ್ರ, ದೊಡ್ಡ ದೊಡ್ಡ ಬೋಧಕರುಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಆಮೆನ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಏನ ಕಲಿತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ದೇವರ ಸೈನ್ಯದಲ್ಲಿ ನಾನೊಬ್ಬ ಒಳ್ಳೆಯ ಸೈನಿಕ ಅಂತ. ಆಮೇಲೆ ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಆಮೆನ್. ದೇವರ ಸೇವೆ ವಿಷಯದಲ್ಲಿ, ಸಭೆಗಳ ವಿಷಯದಲ್ಲಿ ಒಂದು ದಿನ ಅಲ್ಲ ನಾನು ನೆಮ್ಮದಿ ಕೊಡೋಲ್ಲ. ಆಮೇಲೆ ನಾವು ಇವತ್ತು ಹೇಳೋದು ಸಂಕಟ ಎಲ್ಲ ನಮ್ಮ ವ್ಯಕ್ತಿಗತವಾದ ಪ್ರಾಬ್ಲಮ್ಸ್ ಹೇಳ್ತೀವಿ, ಕುಟುಂಬದ ಪ್ರಾಬ್ಲಮ್ ಹೇಳ್ತೀವಿ, ಹಣಕಾಸಿನ ಪ್ರಾಬ್ಲಮ್ ಹೇಳ್ತೀವಿ. ಪೌಲನಿಗಿರೋದೇನು ಗೊತ್ತಾ? ಅಲ್ಲಿ ಆ ಸಭೆಯಲ್ಲಿ ತೊಂದರೆ, ಈ ಸಭೆಯಲ್ಲಿ ತೊಂದರೆ, ಅಲ್ಲಿ ಪ್ರಾಬ್ಲಮ್ ಇದೆ. ದೇವಾ, ಇದನ್ನು ಹೆಂಗಪ್ಪ ಬಿಡುಗಡೆ ಮಾಡಿಸ್ಬೇಕು, ಹೆಂಗಪ್ಪ ಅವರಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಆಮೇನ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನೋಡ್ರಿ, ಅಪೊಸ್ತಲನಾದ ಪೌಲನು ಗೆಲಾತಿಯರಿಗೆ ಬರೆದ ಪತ್ರಿಕೆ 6:17 ಹೀಗೆ ಹೇಳ್ತಾನೆ. 6:17 ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು,
ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ನನ್ನ ದೇಹದಲ್ಲಿ ನೀನು ಎಲ್ಲಿ ಮುಟ್ಟಿದ್ರೂ ಬಾಸುಂಡೆಗಳಿರುತ್ತೆ, ಒದೆ ತಿಂದಿರೋದು ಗುರುತಿರುತ್ತೆ, ಮೂಳೆ ಮುರಿದಿರೋದಿದೆ. ಇಲ್ಲಿನ ವಿಶ್ವಾಸಿಗಳ ಬಳಿಯಲ್ಲಿ ಕೇಳ್ರಿ, ಈಗಿನ ಸೇವಕರ ಬಳಿ ಕೇಳ್ರಿ, ನಿಮಗೇನಿದೆ? ನಮಗೆ ಮುದ್ರೆ ಇಲ್ಲ, ಮುದ್ರೆ ಹಾಕಿದ್ದೀವಿ, ಆದರೆ ಬರೀ ಕೊಬ್ಬಿದೆ, ಎಲ್ಲೂ ಗಾಯ ಕಾಣ್ತಾ ಇಲ್ಲ. There is a lot of things. ಆ ಗುರುತಿದೆ. I went through the pain. ಕೊರಳ ಏಟುಗಳ ಮಾರ್ಕ್ಗಳಿದೆ. ಯೇಸು ಕ್ರಿಸ್ತನಿಗಾಗಿ ನಾನು ಮುದ್ರೆ ಹಾಕಲ್ಪಟ್ಟಿದ್ದೀನಿ. ಇದು ಒಂದೊಂದು ಏಟು ಬೀಳುವಾಗ ಇದು ನನ್ನ ದೇವರಿಗಾಗಿ ಮುದ್ರೆ ಬೀಳ್ತಾ ಇದೆ ನನ್ನ ಮೇಲೆ. We are so selfish nowadays. ಸ್ವಾರ್ಥಿಗಳಾಗ್ತಾ ಇದ್ದೀವಿ. ದೇವರ ರಾಜ್ಯದ ಕುರಿತು, ದೈವ ನಾಮದ ಕುರಿತು ನಮಗೆ ಅರಿವಿಲ್ಲದೆ ಆಗ್ತಾ ಇದ್ದೀವಿ. ಈ ದಿವಸಗಳಲ್ಲಿ ಪ್ರಾಣ ಕೊಟ್ಟಾದ್ರು, ರಕ್ತ ಸಾಕ್ಷಿಯಾಗಿ ಆದ್ರು, ದೇವ ನಿನ್ನ ಸೇವೆ ಮಾಡ್ತೀನಿ, ಸೈನಿಕ ಸೇರುವವನು ಅವನ ಜೀವದ ಹಂಗನ್ನು ತೊರೆದವನಾಗಿರಬೇಕು. ಭಾರತದ ಸೈನಿಕರು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಾ ಯುದ್ಧಕ್ಕೆ? ನಮ್ಮ ಗಡಿಯಲ್ಲಿರುವಂಥ ಸೈನಿಕರಿಗೆ ಒಂದು ಸಲ್ಯೂಟ್ ನಾವು ಹೊಡಿತೀವಿ. ಯಾಕೆ? ಪ್ರಜೆಗಳು ಸುರಕ್ಷಿತವಾಗಿ ಇರಬೇಕು, ಆಂತರಿಕ ಕಲಹ ಉಂಟಾಗಬಾರದು. ಶತ್ರು ಸೈನ್ಯದವರು ನಮ್ಮ ದೇಶವನ್ನು ಆಕ್ರಮಿಸಬಾರದು ಅಂತ ಗಡಿಗಳಲ್ಲಿ ಕಾಯುವ ನಮ್ಮ ಸೈನಿಕರು ಹಗಲು ರಾತ್ರಿ ಅವರ ಸ್ವಂತ ಮನೆ ಬಿಟ್ಟು, ಅವರ ಮನೆತನ ಬಿಟ್ಟು, ಅವರ ತಂದೆ ತಾಯಿ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು ಗಡಿಯಲ್ಲಿ ಅವರು ಕಾಯ್ತಾ ಇರ್ತಾರೆ. ಅವರಿಗೆ ಜೀವಂತವಾಗಿ ವಾಪಸ್ ಬರ್ತೀವ ಇಲ್ಲ ಯಾವ ಗ್ಯಾರಂಟಿಯೂ ಇಲ್ಲ. ಬಂದರೆ ಸಂತೋಷ, ಬರಲಿಲ್ಲ ಆದರೆ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ ಹುತಾತ್ಮನಾದನು ಪಟ್ಟ. ಆಮೇ ನಾನು ನೀನು ದೇವರ ರಾಜ್ಯದಲ್ಲಿ ಸೈನಿಕರಾಗಿದ್ದೇವೆ. ಆರ್ ಯು ವಿಲ್ಲಿಂಗ್ ಟು ಡೈ ಫಾರ್ ಕ್ರೈಸ್ಟ್? ನಾನು ನಿಮ್ಮನ್ನು ಸವಾಲಾಗ್ತಾ ಇದ್ದೇನೆ. ನಾವು ಸೇವೆಗೆ ಇಳಿದು ಬರುವಾಗ ನಮಗೊಂದೇ ಒಂದು, ಆಗಿನ ಕಾಲದ ಉಪದೇಶಿಗಳು ಪಾಸ್ಟರ್ಗಳು ಪ್ರಸಂಗ ಮಾಡುವಾಗೆಲ್ಲ ನಮ್ಮ ಹೃದಯದಲ್ಲಿ ಬರ್ತಾ ಇದ್ದಿದ್ದು, ರಕ್ತ ಸಾಕ್ಷಿಗಳಾದರೂ ಸರಿ, ಹಲ್ಲೆಲೂಯ, ನಾವು ಕಡೆಯವರೆಗೂ ನಮ್ಮ ದೇವರಿಗೆ ಉತ್ತಮ ಸಾಕ್ಷಿಗಳಾಗಿರಬೇಕು. Come on church, grow in spirit. ವಾಕ್ಯದ ಅಡಿಪಾಯದಲ್ಲಿ ಬೆಳೆಯಿರಿ. ಬರೇ ಆಶೀರ್ವಾದದ ಹಿಂದೆ ಓಡಬೇಡ್ರಿ, ಬರೇ ಬಿಡುಗಡೆ ಹಿಂದೆ ಓಡಬೇಡ್ರಿ. ಅದು ನೀರಿನ ಮೇಲೆ ಇರುವ ಗುಳ್ಳೆಯ ರೀತಿಯಲ್ಲಿ ಪಳಪಳ ಹೊಳಿತಾ ಇರುತ್ತೆ. ಒಂದೇ ಒಂದು ಗಾಳಿ ಬಂದರೆ ಪಟ್ ಅಂತ ಹೊಡೆದೋಗುತ್ತೆ. ಅದಕ್ಕೆ ಬದಲಾಗಿ ನಿನ್ನ ಒಳಗಡೆ ದೇವರ ವಾಕ್ಯ ಆಳವಾಗಿ ಬೇರೂರಲ್ಲಿ. ಅಪೊಸ್ತಲನಾದ ಪೌಲನು ನನಗಾಗಿ ನಿನಗಾಗಿ ಪಾನ ದ್ರವ್ಯವಾದ ಹಾಗೆ ತಿಮೋತಿನನ್ನು ಅವನು ಬಲಪಡಿಸ್ತಾ ಇದ್ದಾನೆ. ನಾನು ಬಲಪಡಿಸಿದ್ರೆ ಮುಂದಿನ ತಲೆಮಾರು ಬಲ ಹೊಂದಲಿಕ್ಕೆ ಸಾಧ್ಯ. ನಾಳೆ ನಾನು ಸತ್ರ ಯಾರು ನನ್ನ ನೆನೆಸ್ಕೊಳ್ಳಿಲ್ಲ ಆದರೂ ನನಗೆ ಯಾವ ಬೇಜಾರು ಇಲ್ಲ. ಆಮೇಲೆ ನಾನೇನು ಬಂದು ದೆವ್ವ ಆಗಿ ಬಂದ್ಬಿಟ್ಟು ನಿಮ್ಮನ್ನು ಕಾಡಕ್ಕೆ ಬರಲ್ಲ. ನನ್ನ ನೆನೆಸ್ಕೊಳ್ಳಿಲ್ವೋ ಅಂತ ಬರೋದಿಲ್ಲ. ಸತ್ತವ್ರು ಯಾರು ಬರಲ್ಲ, ಆ ಹೆಸರಲ್ಲಿ ದೆವ್ವಗಳು ಬರೋದು. ಆಮೇಲೆ ಆದರೆ ಒಂದು ತಲೆಮಾರನ್ನ ಎಬ್ಬಿಸಿ ಅವರನ್ನ ಒಂದು ಉತ್ತಮ ಲೀಡರ್ಶಿಪ್ನಲ್ಲಿ ಕ್ವಾಲಿಟಿ ಉಳ್ಳವರಾಗಿ ಬೆಳೆಸಿದ್ರೆ, ಅದು ತಂದೆ ತಾಯಿ ಆಗ್ಬೋದು, ಹಿರಿಯರಾಗ್ಬೋದು, ಸಭಿಕರಾಗ್ಬೋದು, ಬೋಧಕರಾಗ್ಬೋದು, ಸಭೆ ದಿನೇ ದಿನೇ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಬರುತ್ತೆ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಾನು ಜಸ್ಟ್ ಇನ್ನು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ.
ತಿಮೋತಿಯನಿಗೆ ಪೌಲನು ಯಾವ ರೀತಿ ತನ್ನ ಪಾನ ದ್ರವ್ಯವಾಗಿ ಪೋರ್ಔಟ್ ಮಾಡ್ತಾ ಇದ್ದಾನೆ, ಮುಂದಿನ ತಲೆಮಾರಿಗೆ ಕೊಡಬೇಕಾದದನ್ನು ಕೊಡ್ತಾ ಇದ್ದಾನೋ ಅದನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ನಾವು ಮಾಡಿದ ಪ್ರಾರ್ಥನೆ, ನಾವು ಹಾಕಿದ ಅಡಿಪಾಯ, ನಾವು ಹೇಳಿದ ಉಪದೇಶ. ಕೆಲವರು ವರ್ಷಗಳು ದೇವರ ವಾಕ್ಯ ಕೇಳ್ತಾರೆ, ಪ್ರಸಂಗ ಕೇಳ್ತಾರೆ. ಪಾಸ್ಟರ್ ಬದುಕಿರುವಾಗಲೇ ಅದನ್ನು ಜಾಡಿಸೋದ್ಬಿಟ್ಟು ಹೋಗ್ಬಿಡ್ತಾರೆ. 3/4 ಗಂಟೆ ಪ್ರಸಂಗಕ್ಕೆ 8 ಗಂಟೆ ಕಾಲ ಕೂತಿರ್ತೀವಿ ದೇವ್ರ ಸನ್ನಿಧಾನದಲ್ಲಿ. ಆಮೇಲೆ ಜಪ್ಪ ಅಂದರೂ ಜರುಗದೆ ಒಂದೇ ಕಡೆ ಕೂತ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾ, ದೇವರೇ ನನ್ನ ಜನ ಯಾವ್ಯಾವ ವಿಷಯದಲ್ಲಿ ಭಾರಪಟ್ಟು ಬರ್ತಾ ಇದ್ದಾರೋ ಅವ್ರಿಗೊಂದು ಬಿಡುಗಡೆ ಆಗಬೇಕು, ಅವ್ರಿಗೊಂದು ಆಶೀರ್ವಾದ ಆಗಬೇಕು, ಅವ್ರ ಸತ್ಯ ತಿಳಿಬೇಕು, ವಾಕ್ಯದ ಮರ್ಮ ಗೊತ್ತಾಗಬೇಕು, ಪರಿಶುದ್ಧಾತ್ಮನ ಅವರ ಹೃದಯದಲ್ಲಿ ಕ್ರಿಯೆ ಮಾಡಬೇಕು ಅಂತ ನಾವು ಹತ್ತು ಕರೆದು ಪ್ರಾರ್ಥನೆ ಮಾಡಿ ಇಲ್ಲಿ ಬಂದು 1 ಗಂಟೆ ಪ್ರಸಂಗ ಮಾಡುವಾಗ ನೀನು ಸೂತ್ರದಲ್ಲಿ 2 ಸ್ತೋತ್ರ ಹೇಳ್ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನು ಅನುಸರಿಸುವಾಗ ಮುಂದಿನ ತಲೆಮಾರಿಗೆ ಅದು ಆಶೀರ್ವಾದವಾಗಿರುತ್ತೆ. And we die, ನಾವು ಸಾಯುವಾಗ ಒಂದು ತಲೆಮಾರಿಗೆ ಏನಾದರೂ ಬಿಟ್ಟು ಹೋಗೋಂಥದ್ದು ಇರಬೇಕು. ಎದ್ದು ನಿಂತ್ಕೊಳ್ರಿ. ನಿನ್ನ ಕೈಗೆ ಕೊಟ್ಟಿರುವ ನಿನ್ನ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತೆ. ನಿನ್ನ ಮೇಜಿನ ಸುತ್ತಲೂ ಊಟಕ್ಕೆ ಕುಳಿತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ. ನಿನ್ನ ಸಂತತಿ ಲೋಕದಲ್ಲಿ ಬಲಿಷ್ಠರಾಗಿರುತ್ತಾರೆ. ನೀನು ಹಾದು ಹೋಗುವ ಪ್ರಯಾಸ, ನೀನು ದೇವನಾಮಕ್ಕಾಗಿ ಕೇಳುವ ನಿಂದೆ, ಅಪಮಾನ, ಒಂದು ಪಕ್ಷ ನಿನಗದು ನೋವನ್ನಿಸ್ಬೋದು. ಆದರೆ ನಿನ್ನ ತಲೆಮಾರಿಗೆ ನೀನು ಕೂಡಿಸಿಡುವ ಸಂಪತ್ತು